ಓಕೆ, ಇವತ್ತು ನಮ್ಮ ಕಡೆ ಒಂದು ಹೊಸ ಚಾಪ್ಟರ್ ಐತಿ, ಮ್ಯಾಥಮೆಟಿಕಲ್ ಟೂಲ್ಸ್ ಅಂಥೇಳಿ. ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದು ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡೀವಿ. ಇನ್ನು ನಾವು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡತ್ತೀವಿ ಅಂತಂದ್ರೆ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತೇಳಿ ಒಂದು ಹೊಸ ಚಾಪ್ಟರ್ ಕಲಿಯಾಕ್ತೀವಿ. ಓಕೆ, NCERT ಟೆಕ್ಸ್ಟ್ ಬುಕ್ದಾಗ ಈ ರೀತಿ ಯಾವುದೇ ಚಾಪ್ಟರ್ ಇಲ್ಲ ನಿಮ್ಗೆ. ಬಟ್ ಸ್ಟೂಡೆಂಟ್ಸ್ಗಳ್ದು ಏನು ಪ್ರಾಬ್ಲಮ್ ಇರ್ತದೆ ಗೊತ್ತಾನ, ಸರಿ ಈ ಚಾಪ್ಟರ್ ಯಾಕ್ರಿ ನಮ್ಗೆ, ನಮ್ಮ ಕಡೆ ಏನು ಸೈನ್ಸ್ ಒಳಗೆ ಕಡಿಮೆ ಆಗ್ಯಾವನ್ರಿ ಚಾಪ್ಟರ್, ಒಂದು ಹೊಸ ಚಾಪ್ಟರ್ ಮತ್ತೆ ತೊಗೊಂಡು ಬಂದರಿ ನೀವು ಎಕ್ಸ್ಟ್ರಾ. ಇದನ್ನ ಎಕ್ಸ್ಟ್ರಾ ಯಾಕೆ ಕಲಿತೀವಿ ಹೇಳ್ರಿ ನಾವು? ಫಸ್ಟ್ ಆಫ್ ಆಲ್ ಏನಾಗಿರ್ತೈತೆ ಅಂತಾರೆ, ಮನೆಯರೇ ನೀವು 11th ಕ್ಲಾಸಿಗೆ ಬಂದರಿ, ಅಷ್ಟೊಂದು ಮ್ಯಾಥಮೆಟಿಕ್ಸ್ ಇನ್ನೂ ಕಲ್ತಿಲ್ಲ ನೀವು. ಹೌದು, ಫಿಸಿಕ್ಸನ್ನು ಯಾವ ಭಾಷೆ ಒಳಗೆ ಬರ್ದಾರಲ್ಲ ಆ ಭಾಷೆನೇ ಮ್ಯಾಥಮೆಟಿಕ್ಸ್ ಐತೆ. ಸೊ ಫಿಸಿಕ್ಸ್ದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೊಂಟಿದ್ದೀವಲ್ಲ ನಾವು, ಫಿಸಿಕ್ಸ್ದಾಗ ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಬರೋಲ್ಲ. ಅದ್ರಾಗ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತೈತೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಯೂಸ್ ಆಗ್ತದೆ. ಸೊ ಇನ್ನೂ ನೀವು ಅಷ್ಟು ಮ್ಯಾಥಮೆಟಿಕ್ಸ್ ಕಲ್ತಿಲ್ಲ, ಇನ್ನು ನೀವು ಮ್ಯಾಥಮೆಟಿಕ್ಸ್ ಕಲ್ತ ಬಳಕ ಫಿಸಿಕ್ಸ್ ಕಲಿತನಂತಂದ್ರೆ ಆಗೋದಿಲ್ಲ. ಹೌದಿಲ್ಲ, ನಾವು ಫಿಸಿಕ್ಸನ್ನು ಅದ್ರ ಜೋಡಿ ಏನು ಮಾಡಬೇಕಾಗ್ತೈತಿ, ಕಲ್ಕೋತ ಹೋಗ್ಬೇಕಾಗ್ತೈತಿ. ಇನ್ನು ಫಿಸಿಕ್ಸ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಮಗೆ ಬೇಸಿಕ್ಲಿ ಎಷ್ಟು ಮ್ಯಾಥಮೆಟಿಕ್ಸ್ ಬೇಕಲ್ಲ ಆ ಮ್ಯಾಥಮೆಟಿಕ್ಸನ್ನು ಈ ಚಾಪ್ಟರ್ದಾಗ ನಾವು ಕವರ್ ಮಾಡೋಣ. ಓಕೆ, ಈ ರೀತಿ ಹೆಸರು ಇದ್ದದ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಹೇಳಿ ಯಾವುದೇ ರೀತಿಯಿಂದ NCERT ಫಿಸಿಕ್ಸ್ NCERT ಟೆಕ್ಸ್ಟ್ ಬುಕ್ದಾಗ ಈ ರೀತಿ ಚಾಪ್ಟರ್ ಇಲ್ಲಿ ನಿಮಗೆ ಯಾಕೆ ಇಲ್ಲಿ ಹೇಳ್ರಿ, ಅದು ನನಗೆ ಗೊತ್ತಿಲ್ಲ. ಬಟ್ ಇದನ್ನು ನಾವು ಎಕ್ಸ್ಟ್ರಾ ಯಾಕೆ ಕಲಿಯಾಕತ್ತೀವಿ ಅಂತಂದ್ರೆ ನಮಗೆ ಕೊಳೆಂ ಬೀಳ್ತೈತೆ. ಹೌದು, ನಮಗೆ ಫಿಸಿಕ್ಸ್ದಾಗ ಮುಂದೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕೆ ಮ್ಯಾಥಮೆಟಿಕ್ಸ್ದ ಅವಶ್ಯಕತೆ ಬೀಳ್ತೈತಿ. ಸ್ವಲ್ಪ ನಮಗೆ ಏನೇನು ಮ್ಯಾಥಮೆಟಿಕ್ಸ್ದ ಅವಶ್ಯಕತೆ ಐತ್ಲ ಆ ಮ್ಯಾಥಮೆಟಿಕ್ಸನ್ನು ಈ ಒಂದು ಚಾಪ್ಟರ್ದಾಗ ಕಲೀನು ಅಂತ. ಓಕೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನೋಡ್ತೀರಿ ನೀವು, ಇದು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತೈತೆ ನೆಕ್ಸ್ಟ್ ಚಾಪ್ಟರ್ದಾಗ. ಇವಾಗ ನೆಕ್ಸ್ಟ್ ಚಾಪ್ಟರ್ದಾಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಹೇಳಿ ಒಂದು ಚಾಪ್ಟರ್ ಐತೆ ನಮಗೆ. ಆ ಚಾಪ್ಟರ್ದಾಗ ಡಿಫ್ರೆನ್ಷಿಯೇಷನ್ ಯೂಸ್ ಆಗೋದೈತಿ. ಹೌದು, ಡಿಫ್ರೆನ್ಷಿಯೇಷನ್ ನೀವು ಯಾವಾಗ ಕಲಿತೀರಿ ಹೇಳಿ, 11th ಕ್ಲಾಸದ ಮ್ಯಾಥಮೆಟಿಕ್ಸ್ ಒಳಗೆ ಎಂಡಿಗೆ ಕಲಿತೀರಿ ನೀವು. ಇನ್ನು ಆವಾಗ ಕಲ್ತ ಬಳಕ ವಾಪಸ್ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕಲಿಯೋಕ್ಕಾಗ್ತೈತಿ. ಅದನ್ನು ಕಲ್ತ ಬಳಕ ನೀವು ವಾಪಸ್ ಬರ್ತದೆ ಅಂತ ಹೇಳ್ತೀರಿ. ಇಲ್ಲಿಲ್ಲೋ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕಲಿಬೇಕಾಗ್ತೈತಿ. ಫಿಸಿಕ್ಸನ್ನು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ನಾವು ಕಂಟಿನ್ಯೂ ಮಾಡಬೇಕಾಗ್ತೈತಿ. ಸೊ ಇನ್ನೂ ನೀವು ಅಷ್ಟೊಂದು ಮ್ಯಾಥಮೆಟಿಕ್ಸನ್ನು ಕಲ್ತಿಲ್ಲ, ಅದ್ರ ಸಂಬಂಧ ನಮಗೆ ಏನೇನು ಅವಶ್ಯಕತೆ ಬೀಳೋದಿಲ್ಲ ಆ ಮ್ಯಾಥಮೆಟಿಕ್ಸನ್ನು ಈ ಚಾಪ್ಟರ್ದಾಗ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಇದರಿಂದ ಏನಾಗ್ತೈತಿ, ನಮ್ಮ ಬರುವ ಎಲ್ಲ ಫಿಸಿಕ್ಸ್ ಚಾಪ್ಟರ್ಸ್ ಅದ್ರಾಗ ಯಾವುದೇ ರೀತಿಯಿಂದ ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಬಿತ್ತಂದ್ರೆ ನಾವು ಇದನ್ನ ಅನ್ನಂಗಿಲ್ಲ ನಮಗೆ ಮ್ಯಾಥ್ಸ್ ಬರೋಂಗಿಲ್ಲ ಅಂಥೇಳಿ. ನಮಗೆ ಗೊತ್ತೈತೆ ನಮಗೆ ಏನೇನು ಬೇಕಲ್ಲ ಅದನ್ನ ಈ ಚಾಪ್ಟರ್ದಾಗ ಕಲೀನು. ಓಕೆ, ಸೊ ಮ್ಯಾಥಮೆಟಿಕಲ್ ಟೂಲ್ಸ್ ಅನ್ನೋ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡೋಣ ಇವತ್ತು. ಬೇಸಿಕ್ಕಾಗಿ ನಾನು ಏನು ಮಾಡ್ತೀನಿ, ನಮ್ಮ 10th ಕ್ಲಾಸ್ ಹೇಳೋದ ಸ್ಟಾರ್ಟ್ ಮಾಡ್ತೀನಿ. 10th ಕ್ಲಾಸ್ದಾಗ ಒಂದು ಟಾಪಿಕ್ ಇತ್ತು ಮ್ಯಾಥ್ಸ್ ಒಳಗೆ ನಿಮಗೆ, ಟ್ರಿಗ್ನೋಮೆಟ್ರಿ ಅಂಥೇಳಿ. ಹೌದು, ಯಾವ ಟಾಪಿಕ್ ಹೇಳ್ರಿ, ಟ್ರಿಗ್ನೋಮೆಟ್ರಿ. ಕಲ್ತರಿ ಎಲ್ಲರೂ? ಟ್ರಿಗ್ನೋಮೆಟ್ರಿ ಹೇಳೋಕ್ಕಿಂತ ಮೊದಲ ಒಂದು ಟಾಪಿಕ್ ಹೇಳ್ತೀನಿ ನಾನು. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೊತ್ತೈತಿ ಎಲ್ಲರಿಗೂ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದ್ರೆ ನೋಡ್ರಿ, ಯಾವುದೇ ಒಂದು ಟ್ರಯಾಂಗಲ್ ಒಳಗೆ ಒಂದು ಆ್ಯಂಗಲ್ ಯಾವುದಾರ 90 ಡಿಗ್ರಿ ಇತ್ತಂದ್ರೆ ಅದಕ್ಕೆ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಹೌದು, ಇವಾಗ ನಾನು ಈ ಟೀಟಾ ತೊಗೊನಿ ಅಂತಂದ್ರೆ, ಈ ಆ್ಯಂಗಲ್ ಟೀಟಾ ತೊಗೊನಿ ಅಂತಂದ್ರೆ, ಈ ಆ್ಯಂಗಲ್ ಟೀಟಾ ಪ್ರಕಾರ ಬೇಸ್ ಯಾವುದಾ, ಪರ್ಪೆಂಡಿಕ್ಯುಲರ್ ಯಾವುದಾ, ಹೈಪೋಟೆನ್ಯೂಸ್ ಯಾವುದಾ ನೋಡೋಣ. ನೋಡ್ರಿ, ಯಾವುದೇ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರ್ತೈತಿಲ್ಲ, 90 ಡಿಗ್ರಿದ ಅಪೋಸಿಟ್ ಯಾವ ಸೈಡ್ ಇರ್ತೈತಿಲ್ಲ ನೋಡ್ರಿ, ಇದು 90 ಡಿಗ್ರಿದ ಅಪೋಸಿಟ್ ಏನು ಸೈಡ್ ಕಾಣತ್ತಲ್ಲ ನಿಮ್ಗೆ, ಈ ಸೈಡ್ ನೋಡ್ರಿ, ಇದಕ್ಕೆ ನಾವು ಹೈಪೋಟೆನ್ಯೂಸ್ ಅಂತ ಹೇಳಿ ಕರಿತೀವಿ. ಇದೇನಿದೆ, ಹೈಪೋಟೆನ್ಯೂಸ್. ಸೊ ಬೇಸಿಕಲಿ ಸಿಂಪಲಾಗಿ ಏನು ತಿಳ್ಕೊಬೇಕು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪ್ರತಿ ಸಲ ಇದು ಎಲ್ಲ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಅಪ್ಲೈ ಆಗ್ತೈತಿ. 90 ಡಿಗ್ರಿದ ಅಪೋಸಿಟ್ ಸೈಡ್ ಏನು ಇರ್ತೈತಿಲ್ಲ, ಈ ಸೈಡ್ ನೋಡ್ರಿ, ಇದು 90 ಡಿಗ್ರಿದ ಅಪೋಸಿಟ್ ಐತಿ. ಸೊ ಇದಕ್ಕೆ ನಾವು ಹೈಪೋಟೆನ್ಯೂಸ್ ಅಂತ ಹೇಳಿ ಕರಿತೀವಿ. ಇನ್ನು ಉಳಿದದ್ದು 2 ಸೈಡ್, ಇದೊಂದ. ಹೌದು, ಇದ್ರಾಗ ಬೇಸ್ ಯಾವುದಾ, ಪರ್ಪೆಂಡಿಕ್ಯುಲರ್ ಯಾವುದಾ ನೋಡೋಣ. ನೋಡ್ರಿ, ಒಂದು ನೋಟ್ ಅಂತೂ ಬರ್ಕೊಂಡ್ಬಿಡ್ರಿ ನೀವು ಲಾಸ್ಟಿಗಲ್ಲಿ. ಏನಂತಂದ್ರೆ ನೋಟ್ ಏನಂತಂದ್ರೆ, angle is going to decide
decide which one is base and which one is perpendicular. ಹಿಂಗಂತಂದ್ರೆ ಆ್ಯಂಗಲ್ ಡಿಸೈಡ್ ಮಾಡ್ತೈತಿ ಪರ್ಪೆಂಡಿಕ್ಯುಲರ್ ಯಾವ್ದ ಬೇಸ್ ಯಾವ್ದ. ಇವಾಗ ಟೀಟಾ ಪ್ರಕಾರ ಆದ್ರೆ ಇದ್ರದ್ದು ಅಪೋಸಿಟ್ ಸೈಡ್ ಏನೈತ್ಲ ಟೀಟಾ ನೋಡ್ರಿ, ಈ ಆ್ಯಂಗಲ್ ತೋರಿಗ ಟೀಟಾ ಪ್ರಕಾರ ಆದ್ರೆ ಇದು ಅಪೋಸಿಟ್ ಸೈಡ್ ಏನು ಕನ ಆಯ್ತಲ, ಇದೇನಿದ ಪರ್ಪೆಂಡಿಕ್ಯುಲರ್ ಅದಕ್ಕೆ. ಹೌದು, ಇದಂತರೂ ಹೈಪೋಟ್ನ್ಯೂಸ್ ಆತ. ಟೀಟಾ ಜೊತೆಗೆ ಯಾವ್ದು ಸೈಡ್ ಇರ್ತೈತಿಲ್ಲ, ಟೀಟಾದ ಜೊತೆಗೆ ಅದಕ್ಕೆ ನಾವು ಬೇಸ್ ಅಂತ ಹೇಳಿ ಕರಿತೀವಿ. ಇದೇನಿದ ಇದು ಬೇಸ್, ಇದೇನಿದ ಪಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್. ಓಕೆ, ಅದಕ್ಕಾಗಿ ನಾನು ಏನು ಹೇಳತ್ನು, ಆ್ಯಂಗಲ್ ಡಿಸೈಡ್ ಮಾಡ್ತೈತಿ ಪರ್ಪೆಂಡಿಕ್ಯುಲರ್ ಯಾವ್ದ ಬೇಸ್ ಯಾವ್ದ ಅಂಥೇಳಿ. ಯಾವಾಗೂ ತಿಳ್ಕೊಂಡ್ಬಿಡ್ರಿ, ಯಾವುದೇ ಒಂದು ಆ್ಯಂಗಲ್ ಬಗ್ಗೆ ನೀವು ಮಾತಾಡಕತ್ತಿದ್ರಿ ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಆ ಆ್ಯಂಗಲ್ ಏನು ಮಾಡ್ತೈತೆ ಅಂದ್ರೆ ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ ಇರ್ತೈತೆ. ಅದು ಇಷ್ಟು ತಿಳ್ಕೊಂಡ್ಬಿಡ್ರಿ ನೀವು. ಆ್ಯಂಗಲ್ ಏನಿರ್ತೈತಿ ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ ಇರ್ತೈತಿ. ಹೌದು, ಇದು ಹೈಪೋಟ್ನ್ಯೂಸ್ ಆದ್ರೆ ಇದು ಬೇಸ್ ಆತ. ನೀವು ಇಷ್ಟ ನೆನಪಿಟ್ಕೋಬೇಕು, ಯಾವುದೇ ಆ್ಯಂಗಲ್ ಆಗಲಿ ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ ಇರ್ತೈತಿ. ಅದರದ್ದು ಅಪೋಸಿಟ್ ಸೈಡ್ ಯಾವ್ದ ಪರ್ಪೆಂಡಿಕ್ಯುಲರ್ ಅನ್ಸ್ಕೋತೈತೆ ಅದು. ಸೊ ಕ್ವಶನ್ ಏನಂತಂದ್ರೆ, ಹೌ ಡು ಯು ಡಿಸೈಡ್ ಬೇಸ್ perpendicular and hypotenuse. ಏನು ಭಾಳ ಡಿಫಿಕಲ್ಟ್ ಇಲ್ಲ. ಹೈಪೋಟ್ನ್ಯೂಸ್ ಅಂತಂದ್ರು 90 ಡಿಗ್ರಿದ ಅಪೋಸಿಟ್ ಸೈಡ್ ಏನ ಹೈಪೋಟ್ನ್ಯೂಸ್. ಇಲ್ಲಿ ಬರ್ಕೊಂಡ್ಬಿಡ್ರಿ, ಏನು ಬರ್ಕೋತೀರಿ, ಅಪೋಸಿಟ್ side of 90 degree is hypotenuse. ಹೌದು, 90 ಡಿಗ್ರೀಸ್ ಅಪೋಸಿಟ್ ಏನಿರ್ತೈತಿ ಹೈಪೋಟ್ನ್ಯೂಸ್. ಏನು ಕ್ವಶನ್ ಅಂತಂದ್ರೆ, ನೀವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಬೇಸ್ ಯಾವುದಂತ ಹೇಳಿ ಹೆಂಗೆ ಡಿಸೈಡ್ ಮಾಡ್ತೀರಿ, ಪರ್ಪೆಂಡಿಕ್ಯುಲರ್ ಯಾವುದಂತ ಹೇಳಿ ಹೆಂಗೆ ಡಿಸೈಡ್ ಮಾಡ್ತೀರಿ, ಮತ್ತು ಹೈಪೋಟ್ನ್ಯೂಸ್ ಯಾವುದಂತ ಹೇಳಿ ಹೆಂಗೆ ಡಿಸೈಡ್ ಮಾಡ್ತೀರಿ. ಒಂದೇದ ಹೈಪೋಟ್ನ್ಯೂಸ್ ಹೆಂಗೆ ಡಿಸೈಡ್ ಮಾಡೋರ, 90 ಡಿಗ್ರಿದ ಅಪೋಸಿಟ್ ಯಾವ ಸೈಡ್ ಇರ್ತೈತಿ ಅದಕ್ಕೆ ನಾವು ಹೈಪೋಟ್ನ್ಯೂಸ್ ಅಂತೀವಿ. ಇನ್ನು ಪರ್ಪೆಂಡಿಕ್ಯುಲರ ಮತ್ತು ಬೇಸ್ ಹೆಂಗೆ ಡಿಸೈಡ್ ಮಾಡೋದು ನೋಡ್ರಿ. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಯಾವ ಆ್ಯಂಗಲ್ ಬಗ್ಗೆ ಮಾತಾಡ್ತೀರಿ, ಟೀಟಾ ಆ್ಯಂಗಲ್ ಬಗ್ಗೆ. ಟೀಟಾ ಪ್ರಕಾರ ಏನಾಗ್ತೈತಿ, ಟೀಟಾದ ಅಪೋಸಿಟ್ ಸೈಡ್ ಐತ್ಲೆ ಅದು ಪರ್ಪೆಂಡಿಕ್ಯುಲರ್ ಆಗ್ತೈತಿ. ಅಪೋಸಿಟ್ side of theta is perpendicular. ಹೌದು, ಟೀಟಾದ ಅಪೋಸಿಟ್ ಸೈಡ್ ಏನ ಪರ್ಪೆಂಡಿಕ್ಯುಲರ್. ಇನ್ನು ಟೀಟಾ ಎತ್ತರ ನಡಬಾರ್ಕ ಇರ್ತೈತೆ ಹೇಳ್ರಿ, ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ ಇರ್ತೈತಿ ಟೀಟಾ. ಹಂಗಾದ್ರೆ ಟೀಟಾ ಈಸ್ ಇನ್ ಬಿಟ್ವೀನ್ hypotenuse and base. ಹೌದು, ಇಲ್ಲಿ ಹಿಡ್ದು ನೀವೇನು ಅನ್ಬೋದು, ಇದು ಹೈಪೋಟ್ನ್ಯೂಸ್ ಆದ್ರೆ ಇದು ಬೇಸ್ ಆಗ್ತೈತಿ. ಯಾಕೆ ಹೇಳ್ರಿ, ಟೀಟಾ ಆ್ಯಂಗಲ್ ಯಾವತ್ತೂ ಏನಿರ್ತೈತೆ ನಮ್ದು ಬೇಸ್ ಮತ್ತು ಹೈಪೋಟ್ನ್ಯೂಸ್ ನಡಬಾರ್ಕ ಇರ್ತೈತಿ. ಟೀಟಾದ ಅಪೋಸಿಟ್ ಸೈಡ ಪರ್ಪೆಂಡಿಕ್ಯುಲರ್ ಆ್ಯಂಡ್ 90 ಡಿಗ್ರಿದ ಅಪೋಸಿಟ್ ಸೈಡ ಹೈಪೋಟ್ನ್ಯೂಸ್, ಟೀಟಾ ಜೊತೆಗಿರೋ ಸೈಡ ಬೇಸ್. ಹೌದು, ಸೊ ಇದರ ಕನ್ಫ್ಯೂಷನ್ ನೀವು ಇರಬಾರ್ದು. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ನೀವು ಹೈಪೋಟ್ನ್ಯೂಸ್ ಯಾವುದಾ, ಪರ್ಪೆಂಡಿಕ್ಯುಲರ್ ಯಾವುದಾ, ಬೇಸ್ ಯಾವುದಾ ಅಂಥೇಳಿ ನೀವು ಈಸಿಲಿ ಡಿಸೈಡ್ ಮಾಡುವಂಗೆ ರೆಡಿ ಆಗ್ಬೇಕು. ಸೊ ನೆಕ್ಸ್ಟ್ ಈಗ ಇದೊಂದು ಎಕ್ಸಾಂಪಲ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾವು ಸಾಲ್ವ್ ಮಾಡೋಣ ಇದನ್ನ. ಓಕೆ, ನಾನು ಏನು ಮಾಡ್ತೀನಿ, ಸೊ ಇವಾಗ ನಾ ಇದನ್ನೆಲ್ಲ ಅಳಿಸ್ತೀನಿ.
ಅಳಿಸಿ ಏನು ಮಾಡ್ತೀನು ಆ್ಯಂಗಲ್ ಇಲ್ಲಿ ತೊಗೊಳಂಗಿಲ್ಲ. ಈಗ ನೋಡ್ರಿ 90 ಡಿಗ್ರಿ ಅಂತರೂ ಇದೇ ಇರ್ತೈತೆ, ಹೌದು. ನಾನು ಆ್ಯಂಗಲ್ ಇಲ್ಲಿ ತೊಗೋತೀನಿ. ಈಗ ಟೀಟಾ ತೊಗೊಳಂಗಿಲ್ಲ, ಅಲ್ಫಾ ಅಂತೇಳಿ ತೊಗೋತೀನಿ, ಅಲ್ಫಾ ಆ್ಯಂಗಲ್ ಅಂತ ತೊಗೋತೀನಿ. ಅಲ್ಫಾ ಆ್ಯಂಗಲ್ ಆದ್ರೆ ಇದ್ರ ಪ್ರಕಾರ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು, ಹೈಪೋಟೆನ್ಯೂಸ್ ಯಾವ್ದು ಹೇಳ್ಬೇಕು ನನಗೀಗ. ನೋಡ್ರಿ ಸಿಂಪಲ್ ಆಗಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ 90 ಡಿಗ್ರಿದ ಅಪೋಸಿಟ್ ಸೈಡ್ ಏನಿರ್ತೈತಿ, ಇದು ಹೈಪೋಟೆನ್ಯೂಸ್. ಎಚ್ ಅಂತ ಬರ್ತೀನಿ ನಾವು, ಫುಲ್ ಹೈಪೋಟೆನ್ಯೂಸ್ ಅಂತ ಹೇಳಿ ಬರ್ಕೊತ್ಕೊಂಡಂಗೆಲ್ಲ 90 ಡಿಗ್ರಿದ ಅಪೋಸಿಟ್ ಆ್ಯಂಗಲ್ ಏನಾಯ್ತು, ಹೈಪೋಟೆನ್ಯೂಸ್ ಆತ. ಇವಾಗ ಅಲ್ಫಾ ಆ್ಯಂಗಲ್ ಪ್ರಕಾರ ಮಾತಾಡೋದು ನಾನು ಇಲ್ಲಿ ನೋಟನ್ನು ಬರ್ಸೇನೆ ನಿಮ್ಗೆ. ಆ್ಯಂಗಲ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಒನ್ ಈಸ್ ಬೇಸ್ ಆ್ಯಂಡ್ ವಿಚ್ ಒನ್ ಈಸ್ ಪರ್ಪೆಂಡಿಕ್ಯುಲರ್. ಆ್ಯಂಗಲ್ ಡಿಸೈಡ್ ಮಾಡ್ತೈತಿ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು ಅಂಥೇಳಿ. ಈಗ ಅಲ್ಫಾ ಆ್ಯಂಗಲ್ ಪ್ರಕಾರ ಮಾತಾಡೋದು ಹೌದು. ಅಲ್ಫಾ ಆ್ಯಂಗಲ್ ಪ್ರಕಾರ ಅಲ್ಫಾಗ ಅಪೋಸಿಟ್ ಸೈಡ್ ಯಾವುದೈತಿ, ಈ ಸೈಡ್ ಐತಿ, ಹೌದು. ಈ ಸೈಡ್ ನೋಡ್ರಿ, ಅಲ್ಫಾಗ ಅಪೋಸಿಟ್ ಸೈಡ್ ಯಾವ್ದು, ಈ ಸೈಡ್. ನಾನು ಹೆಸರು ಕೊಟ್ಬಿಡ್ತೀನಿ ಇದಕ್ಕೆ, ABC ಅಂತ ಹೇಳಿ ಕೊಟ್ಬಿಡ್ತೀನಿ. ನೋಡ್ರಿ ಅಲ್ಫಾಗ ಅಪೋಸಿಟ್ ಸೈಡ್ ಯಾವುದೈತಿ, BC ಏನಾಯ್ತು, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆತ. ನಾ ಇಲ್ಲಿ ಬರ್ದೇನೆ ನೋಡ್ರಿ, ಇಲ್ಲಿ ಅಪೋಸಿಟ್ ಸೈಡ್ ಆಫ್ ಟೀಟಾ ಈಸ್ ಪರ್ಪೆಂಡಿಕ್ಯುಲರ್. ಟೀಟಾ ಅಂತಂದ್ರೆ ಯಾವುದೇ ಒಂದು ಆ್ಯಂಗಲ್ ಅದು ತಗೋರಿ. ಹಂಗಾದ್ರೆ ಅಪೋಸಿಟ್ ಸೈಡ್ ಆಫ್ ಆ್ಯಂಗಲ್ ಏನಾಗ್ತೈತಿ, ಪರ್ಪೆಂಡಿಕ್ಯುಲರ್. ಇವಾಗ ಅಲ್ಫಾಗ ಅಪೋಸಿಟ್ ಸೈಡ್ ಯಾವುದೈತಿ, BC ಅಂತಂದ್ರೆ ನಮ್ಮದು ಪರ್ಪೆಂಡಿಕ್ಯುಲರ್ ಆತ. ಇವಾಗ ಅಲ್ಫಾ ಯಾವುದೇ ಆ್ಯಂಗಲ್ ಏನು ಮಾಡ್ತೈತಿ, ಬೇಸ್ ಮತ್ತು ಹೈಪೋಟೆನ್ಯೂಸ್ ನಡಬಾರ್ಕ್ ಇರ್ತೈತಿ. ಸೊ ಇದು ಹೈಪೋಟೆನ್ಯೂಸ್ ಐತಿ, ಇದು ಬೇಸ್ ಐತಿ, ಆ ಥರ ನಡಬಾರ್ಕ್ ಅಲ್ಫಾ. ಇದು AB ಅನ್ನೋದು ಏನು, ಇದಕ್ಕೆ ಬೇಸ್ ಇದೆ. ಚೇಂಜ್ ಆಯ್ತು, ಇಲ್ಲಿಗೆ ಚೇಂಜ್ ಆಯಿತು, ಹೌದು. ನಾ ಅದಕ್ಕೆ ಏನು ಹೇಳೀನಿ, ಆ್ಯಂಗಲ್ ಡಿಸೈಡ್ ಮಾಡ್ತೈತಿ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು ಅಂಥೇಳಿ. ಅಲ್ಫಾ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆತ, ಇದು ಬೇಸ್ ಆತ. ಹೈಪೋಟೆನ್ಯೂಸ್ ಅಂತರೂ ಅದ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ ಹೈಪೋಟೆನ್ಯೂಸ್ ಅಂತರೂ ಫಿಕ್ಸ್ ಇರ್ತೈತೆ. ಬಟ್ ಪರ್ಪೆಂಡಿಕ್ಯುಲರ್ ಚೇಂಜ್ ಆಗ್ಬೋದು, ಬೇಸ್ ಚೇಂಜ್ ಆಗ್ಬೋದು. ಆ್ಯಂಗಲ್ ಬದಲಾದ್ರೆ ಆ್ಯಂಗಲ್ ಪ್ರಕಾರ ಡಿಸೈಡ್ ಆಗ್ತೈತಿ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು. ಇದನ್ನು ನೀವು ಭಾಳ ಲಕ್ಷ ಕೊಡ್ಬೇಕು. ಭಾಳ ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮ್ ಇದ್ರಾಗ ಮಾಡ್ಕೋತಾರೆ. ಫಸ್ಟ್ ಆಫ್ ಆಲ್ ಹೌದು, ಅವ್ರು ಡಿಸೈಡ್ ಮಾಡ್ಕೊಂಡು ಕೂತಿರ್ತಾರೆ, ಟೀಟಾ ಇಲ್ಲೇ ಬರ್ತೈತೆ ಖಾಯಮ, ಹಾಗಾದ್ರೆ ಇದು ಪರ್ಪೆಂಡಿಕ್ಯುಲರ್ ಆಯಿತು, ಇದು ಬೇಸ್ ಆಯಿತು ಅಂಥೇಳಿ. ಬಟ್ ಇಲ್ಲಿ ಬರ್ತಂದ್ರೆ ಆ್ಯಂಗಲ, ಈ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆಗ್ತೈತಿ, ಇದು ಬೇಸ್ ಆಗ್ತೈತಿ, ಹೌದು. ಆ್ಯಂಗಲ್ ಅಪೋಸಿಟ್ ಸೈಡ್ ಪರ್ಪೆಂಡಿಕ್ಯುಲರ್. ಈ ಅಲ್ಫಾದ ಆ್ಯಂಗಲ್ಗೆ ಅಪೋಸಿಟ್ ಯಾವುದೈತಿ, ಇದೈತಿ BC. ಹಾಗಾದ್ರೆ ಇದು ಪರ್ಪೆಂಡಿಕ್ಯುಲರ್ ಆತ, ಹೌದು. ಯಾವಾಗೂ ಆ್ಯಂಗಲ್ ಏನು ಮಾಡ್ತೈತೆ ಅಂದ್ರೆ ಹೈಪೋಟೆನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತಿ. ಹಾಗಾದ್ರೆ ಇದು ಬೇಸ್ ಆಯ್ತು, ಈಸಿ ಐತಿ. ಸೊ ಇನ್ನು ಆ್ಯಂಗಲ್ ಬಗ್ಗೆ ಮಾತಾಡತ್ತೀನಿ. ಆ್ಯಂಗಲ್ ಅನ್ನೋ ವರ್ಡ್ ನೀವು ಎಲ್ಲಿ ಕಲ್ತಿದ್ರಿ ಹೇಳ್ರಿ? ಫಸ್ಟ್ ಕಲ್ತಿದ್ದು ಅಲ್ಲ ನಾವು ಆ್ಯಂಗಲ್ ಅನ್ನೋ ವರ್ಡ್ ಎಲ್ಲಿ ಕಲ್ತಿದ್ರಿ? ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದಾಗ ಒಂದು ಟಾಪಿಕ್ ಬಂದಿತ್ತು ನಮ್ಗೆ, ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತ ಹೇಳಿ. ಅವಾಗ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಬಗ್ಗೆ ಕಲ್ತಿದ್ದು ನಾವು. ಓಕೆ, ಆ್ಯಂಗಲ್ದು ಯೂನಿಟ್ ಏನಿತ್ತು ಹೇಳ್ರಿ ನೋನು? ರೇಡಿಯನ್ಸ್. ರಿವಿಷನ್ ಮಾಡಿ ಬಂದರಿಲ್ಲ? ರಿವಿಷನ್ ಮಾಡಿ ಬಂದಿರಕ್ಕಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಮಾಡ್ಕೋತೀರಿ ಮತ್ತೆ, ಹೌದು. ಇವಾಗ ನೋಡ್ರಿ, ನೋಟ್ ಮಾಡ್ಕೊಂಡಿರ್ಬೇಕಲ್ಲ? ಹಾಂ, ನೋಟ್ ಮಾಡ್ಕೊತಿರ್ಬೇಕು ನೀವು. ಪ್ರತಿಯೊಂದು ಟರ್ಮನ್ನು ನಾವು ಬೇಸಿಕ್ಲಿ ಕಲೀನು, ಹೌದು. ಮುಂದೆ ಫಿಸಿಕ್ಸ್ದಾಗ ಎಲ್ಲ ಈ ಬರೋದೈತಿ, ಇದು ಯೂಸ್ ಆಗೋದೈತಿ ಕ್ವಶನ್ಸ್ದಾಗ. ಅದಕ್ಕಾಗಿ ನಾನು ಬೇಸಿಕ್ ಇಟ್ಟದ ಹೊಂಟೇನೆ ಎಲ್ಲಕ್ಕೆಲ್ಲ. ಸೊ ನೆಕ್ಸ್ಟ್ ಏನಂತಂದ್ರೆ ನೋಡ್ರಿ, ನಾವು ಸಪ್ಲಿಮೆಂಟ್ರಿ ಯೂನಿಟ್ಸ್ ಕಲ್ತಿದ್ದು ಸಪ್ಲಿಮೆಂಟ್ರಿ ಯೂನಿಟ್ಸ್ ನೆನಪಿರ್ಲಿಕ್ಕಂತಂದ್ರೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾಕಿಲ್ಲ, ಪ್ರಾಬ್ಲಮ್ ಅಂತೂ ಐತಿ. ನೆನಪಿರ್ಲಿಕ್ಕಂತಂದ್ರೆ ಪ್ರಾಬ್ಲಮ್ ಐತಿ. ಸಪ್ಲಿಮೆಂಟ್ರಿ ಯೂನಿಟ್ಸ್ ಯಾವ್ಯಾವ್ದು ಹೇಳ್ರಿ? ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್. ಓಕೆ, ಆ್ಯಂಗಲ್ದು ಯೂನಿಟ್ ಏನು ಹೇಳ್ರಿ ನೋಡೋಣ? ಯೂನಿಟ್ ಆಫ್ ಆ್ಯಂಗಲ್ ಏನ? ರೇಡಿಯನ್ಸ್. ನೆನಪೈತಿ? ನೆಕ್ಸ್ಟ್ ಸಾಲಿಡ್ ಆ್ಯಂಗಲ್. ಸಾಲಿಡ್ ಆ್ಯಂಗಲ್ ಅನ್ನೋದು ಏನು ಟಾಪಿಕ್ ಐತಿಲ್ಲ, ಕ್ಲಾಸ್ 12 ಒಳಗೆ ಬರ್ತದೆ. ಈಗ ಇದನ್ನು ಇಟ್ಕೊಲಿಕ್ಕಂದ್ರೂ ಓಕೆ, ಸಾಲಿಡ್ ಆ್ಯಂಗಲ್ ಅಷ್ಟನ. ಮತ್ತು ಆ್ಯಂಗಲ್ ಎಲ್ಲರೂ ಮರೆತು ಬಿಟ್ಟಿರಿ ಇದ್ರ ಜಾಗದಾಗ. ಸಾಲಿಡ್ ಆ್ಯಂಗಲನ್ನು ಈಗ ನೆನಪಿರ್ಲಿಕ್ಕೂ ಓಕೆ ಇದೆ. ಸಾಲಿಡ್ ಆ್ಯಂಗಲ್ದ ಯೂನಿಟ್ ಏನಿರ್ತದೆ ಹೇಳ್ರಿ ನೋನು? ರೇಡಿಯನ್ಸ್. ರೇಡಿಯನ್ಸ್. ಆ್ಯಂಗಲ್ದ ಯೂನಿಟ ರೇಡಿಯನ್ಸ್. ಸಾಲಿಡ್ ಆ್ಯಂಗಲ್ ಬಗ್ಗೆ ನೆನಪಿರ್ಲಿಕ್ಕಂದ್ರೂ ಓಕೆ ಇದನ್ನು ಕ್ಲಾಸ್ 12 ಒಳಗೆ ಕಲಿ ನಾವು. ಯೂನಿಟ್ ಆಫ್ ಆ್ಯಂಗಲ್ ರೇಡಿಯನ್ಸ್ ಆತ. ನಿಮಗಿನ್ನ ಡಿಗ್ರಿ ಟು ರೇಡಿಯನ್ಸ್ ಟು ಡಿಗ್ರಿ ಕನ್ವರ್ಟ್ ಮಾಡೋಕ್ಕೆ ಬರ್ತೈತಿಲ್ಲ, ಮತ್ತು ನೆನಪೈತಿಲ್ಲ? ಸೊ ನಾನು ಕಲಿಸಿದ್ನಿ ಇದನ್ನ, ಕನ್ವರ್ಜನ್.
ಎದ್ರ ಕನ್ವರ್ಜನ್ ಕಲ್ತಿದ್ದು ಹೇಳ್ರಿ ನಾವು. ಫಸ್ಟ್ ಆಫ್ ಆಲ್ 180 ಡಿಗ್ರಿ ಈಕ್ವಸ್ ಟು ಪೈ ರೇಡಿಯನ್ಸ್ ಅಂತೇಳಿ ನಾನು ಹೇಳೀನಿ ನಿಮಗೆ. ಹೆಂಗೆ ಬತ್ತು ಏನು ಬತ್ತು ಎಲ್ಲ ಕಲ್ತೀವಿ ನಾವು ಇದನ್ನು. 180 ಡಿಗ್ರಿ ಈಕ್ವಸ್ ಟು ಪೈ ರೇಡಿಯನ್ಸ್. ಇಲ್ಲಿಂದನೇ ಏನು ಮಾಡ್ಬೋದು ನಾವು, ರೇಡಿಯನ್ಸ್ ಹಿಡಿದ ಡಿಗ್ರಿಗೆ, ಡಿಗ್ರಿ ಹಿಡಿದ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಎಲ್ಲ ಯೂಸ್ ಟು ಆಗ್ಬೇಕು ನಿಮಗೆ. ಇದೆಲ್ಲ ಯೂಸ್ ಟು ಅಂತಂದ್ರೆ ಡೈಲಿ ಲೈಫಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕು ನೀವು ಈ ಎಲ್ಲ ಟಾಪಿಕ್ಸ್ಗಳಿಗೆ. ಸೊ ಫಸ್ಟ್ ಟೈಮ್ ಎಲ್ಲ ಕೇಳಾಕತ್ತಿರ್ತೀರಿ ರೇಡಿಯನ್ಸಾ ಡಿಗ್ರಿ ಅಂತೂ ನೀವು ಕಲ್ಕೋತ ಬಂದರಿ, ಬಟ್ ರೇಡಿಯನ್ಸ್ ಅನ್ನೋ ವರ್ಡ್ ಹೊಸಾಗಿ ಕೇಳಾಕತ್ತಿರ್ತೀರಿ. ಹೌದು, ಇದನ್ನು ಯೂಸ್ ಟು ಮಾಡ್ಕೊರಿ. 180 ಡಿಗ್ರಿ ಏನಿರ್ತದೆ ನಮಗೆ ಪೈ ರೇಡಿಯನ್ಸಿಗೆ ಈಕ್ವಲ್ ಇರ್ತದೆ. ಓಕೆ, ರೇಡಿಯನ್ ಏನ ಆ್ಯಂಗಲ್ ಯೂನಿಟ್ ಇದೆ. ಹಾಂ, ಡಿಗ್ರಿ ಕೂಡ ಆ್ಯಂಗಲ್ದ ಯೂನಿಟ್. ಬಟ್ ಸ್ಟ್ಯಾಂಡರ್ಡಾಗಿ ಹೇಳ್ಬೇಕಾದ್ರೆ ನಾನು ಪೂರ್ತಿ ಯೂನಿವರ್ಸಲ್, ಪೂರ್ತಿ ಜಗತ್ತಿನಾಗೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ರೇಡಿಯನ್ಸನ್ನು ಇದರದ್ದು ಸ್ಟ್ಯಾಂಡರ್ಡ್ ಯೂನಿಟಾಗಿ ಡಿಸೈಡ್ ಮಾಡ್ಯಾರ ಮತ್ತು ಯೂಸೂ ಮಾಡ್ತಾರೆ ಆ ರೀತಿ. ಹಾಂ, ಡಿಗ್ರಿ ಕೂಡ ಯೂನಿಟ್ನ, ಆ್ಯಂಗಲ್ದ ಯೂನಿಟ್ ಅದು. ಬಟ್ ಸ್ಟ್ಯಾಂಡರ್ಡಾಗಿ ಯೂಸ್ ಯಾವುದಾಗ್ತೈತೆ ಹೇಳ್ರಿ, ರೇಡಿಯನ್ಸ್. ಅದಕ್ಕಾಗಿ ನಿಮ್ಗೆ ಡಿಗ್ರಿ ಟು ರೇಡಿಯನ್ಸ್ಗೆ, ಡಿಗ್ರಿ ಹಿಡಿದ ರೇಡಿಯನ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಮತ್ತು ರೇಡಿಯನ್ ಹಿಡಿದ ಡಿಗ್ರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಎಲ್ಲಕ್ಕೆಲ್ಲ ಬರಬೇಕು. ಹೌದು, ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಡಿಗ್ರಿ ಹಿಡಿದ ಹೆಂಗೆ ನಾವು ರೇಡಿಯನ್ಸಿಗೆ ಕನ್ವರ್ಟ್ ಮಾಡೋಣ, ರೇಡಿಯನ್ಸ್ ಹಿಡಿದ ಹೆಂಗೆ ಡಿಗ್ರಿ ಕನ್ವರ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ಕೊಂಡು ಬಿಡ್ರಿ. 180 ಡಿಗ್ರಿ ಈಕ್ವಸ್ ಟು ಪೈ ರೇಡಿಯನ್ಸ್ ಆಯಿತು. 1 ಡಿಗ್ರಿ ಈಕ್ವಸ್ ಟು ಏನಾಗ್ತೈತಿ, 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್. ಇದು ನೆನಪಿರ್ಬೇಕಾ? ಹೆಂಗೆ ಮಾಡಿರಿ ಹೇಳ್ರಿ ನಾವು. ಈ 180 ಆ ಕಡೆ ಡಿವೈಡ್ ಕೊಟ್ಬಿಡ್ರಿ. ಅದರಿಂದ ಏನಾಗ್ತೈತಿ, 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್. ಇದು ಕನ್ವರ್ಜನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ನಮಗೆ. ಏನು ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ? ಕನ್ವರ್ಜನ್. ಸೊ ನಾನು 1 ರೇಡಿಯನ್ ಈಕ್ವಸ್ ಟು ಏನು ಬರಿಬೋದು ಹೇಳ್ರಿ ನಾವು. 1 ರೇಡಿಯನ್ ಈಕ್ವಸ್ ಟು ಏನು ಬರಿಬೋದು, 180 ಬೈ ಪೈ ಡಿಗ್ರಿ. 180 ಬೈ ಪೈ ಡಿಗ್ರಿ. ಸೊ ಇದು ಒಂದು ಹೆಲ್ಪ್ ಮಾಡ್ತದೆ ನಮಗೆ. ಇವು ಹೆಂಗೆ ಹೆಲ್ಪ್ ಮಾಡ್ತಾವೆ ಹೇಳ್ರಿ ನಾನು ಹೇಳ್ತೀನಿ. ನಾನು ಒಂದಿಷ್ಟು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ನೋಟ್ ಮಾಡ್ಕೋಬೋದು ನೀವು. 180 ಡಿಗ್ರಿ ಈಕ್ವಸ್ ಟು ಪೈ ರೇಡಿಯನ್ಸ್. 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್ ಎಲ್ಲಿಂದ ಬಂತು, 180 ಆ ಕಡೆ ಡಿವೈಡ್ ಕೊಟ್ಬಿಟ್ರೆ ಅದರಿಂದ ಏನಾಗ್ತೈತಿ, ಈಚೆ ಕಡೆ 1 ಡಿಗ್ರಿ ಉಳಿತೈತಿ. 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್. ಇನ್ನು ನಮಗೆ 1 ರೇಡಿಯನ್ ಬೇಕಾದ್ರೆ, ಇಲ್ಲಿ 1 ರೇಡಿಯನ್ ಬೇಕಾದ್ರೆ ಏನು ಮಾಡ್ತೀರಿ, ಈ ಪೈಯನ್ನು ಈಚೆ ಕಡೆ ಡಿವೈಡ್ ಕೊಡ್ರಿ. ಅದರಿಂದ ಏನಾಗ್ತೈತಿ, 1 ರೇಡಿಯನ್ ಈಕ್ವಸ್ ಟು 180 ಬೈ ಪೈ ಡಿಗ್ರಿಯಾಗಿ ಕನ್ವರ್ಟ್ ಆಗ್ತೈತಿ. ಸೊ ಇವಾಗ ನಿಮ್ಗೆ 1 ಡಿಗ್ರಿ ಈಕ್ವಸ್ ಟು ಎಷ್ಟು ರೇಡಿಯನ್ಸ್ ಐತಿ, 1 ರೇಡಿಯನ್ ಈಕ್ವಸ್ ಟು ಎಷ್ಟು ಡಿಗ್ರಿ ಐತಿ ಅನ್ನೋದು ಗೊತ್ತಾತ. ಹೌದಿಲ್ಲ? ಇನ್ನು ಕನ್ವರ್ಜನ್ ನೋಡೋಣ ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಟ್ರಿಗ್ನೋಮೆಟ್ರಿ ಇದ್ರೆ ಡಿಸ್ಕಷನ್ ಮಾಡುತ್ತಿದ್ದು ಟ್ರಿಗ್ನೋಮೆಟ್ರಿನ ಅಳಿಸ್ಬಿಟ್ಟಿನಿ ನಾನು. ಹಾಂ, ಏನು ಮಾಡ್ತೀನಿ, ಇದನ್ನ ಈಚೆ ಕಡೆ ಬರೆದು ಬಿಡ್ತೀನಿ ಇಲ್ಲಿ. ಓಕೆ, 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್. ಹೌದು? ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಡಿಗ್ರಿ ಟು ರೇಡಿಯನ್ಸ್ ಹೆಂಗೆ ಕನ್ವರ್ಟ್ ಮಾಡ್ಬೇಕಂತೇಳಿ. ಹೆಂಗೆ ಹೇಳ್ರಿ, ಡಿಗ್ರಿ ಟು ರೇಡಿಯನ್ಸ್. ಡಿಗ್ರಿ ಹಿಡಿದ ರೇಡಿಯನ್ಸಿಗೆ ಹೆಂಗೆ ಕನ್ವರ್ಟ್ ಮಾಡ್ಬೇಕು. ಇವಾಗ ನಾನು ಒಂದು 30 ಡಿಗ್ರಿ ಎಕ್ಸಾಂಪಲ್ ತೊಗೋತೀನಿ. 30 ಡಿಗ್ರಿಯನ್ನು ನಾನು ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕಾಗಿದೆ. 30 ಡಿಗ್ರಿಯನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್ ಅಂತೇಳಿ ನಿಮ್ಗೆ ಗೊತ್ತೈತಿ. ಏನು ಗೊತ್ತೈತಿ, 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್ ಅಂತೇಳಿ ನಿಮಗೆ ಗೊತ್ತೈತಿ. ಹೌದು, ಗೊತ್ತೈತಿ. ನಿಮಗೆ 30 ಡಿಗ್ರಿ ಬೇಕಾದ್ರೆ ಇಲ್ಲಿ ಏನು ಮಾಡ್ತೀರಿ, ಎರಡು ಕಡೆ 30ಯಿಂದ ಮಲ್ಟಿಪ್ಲೈ ಮಾಡ್ತೀರಿ. ಅದರಿಂದ ಏನಾಗ್ತೈತಿ, ಈಚೆ ಕಡೆ 30 ಡಿಗ್ರಿ ಆಗ್ತೈತಿ. ಸೊ ನಾವು ರೇಡಿಯನ್ಸನ್ನು ಕನ್ವರ್ಟ್ ಮಾಡ್ಬೋದು. 30ಯನ್ನು ಮಲ್ಟಿಪ್ಲೈ ಮಾಡಿರಿ. ಇದಕ್ಕೆ 30 ಇಂಟು 1 ಡಿಗ್ರಿ ಈಕ್ವಸ್ ಟು ಪೈ ಬೈ 180 ರೇಡಿಯನ್ಸ್ ಇಂಟು 30 ರೇಡಿಯನ್ಸ್. ಎರಡು ಕಡೆ ಏನು ಮಾಡಿರಿ, 30ಯಿಂದ ಮಲ್ಟಿಪ್ಲೈ ಮಾಡಿರಿ. 1 ಡಿಗ್ರಿಯನ್ನು ನಾನು ಎರಡು ಕಡೆ 30ಯಿಂದ ಮಲ್ಟಿಪ್ಲೈ ಮಾಡಿರಿ ಏನಾಗ್ತೈತಿ, ಈಚೆ ಕಡೆ 30 ಡಿಗ್ರಿದಾಗ ಕನ್ವರ್ಟ್ ಆಗಿಬಿಡ್ತೈತಿ ಇದು. ಸೊ 30 ಡಿಗ್ರಿ ಈಕ್ವಸ್ ಟು ನಮ್ಗೆ ರೇಡಿಯನ್ದಾಗ ಗೊತ್ತಾಗ್ತೈತಿ. ನೋಡ್ರಿ ಇಲ್ಲಿ ಹೆಂಗೆ ಗೊತ್ತಾಯ್ತು, ಈ 0 ಹೋಯ್ತು, 3 1 3 6. ಸೊ ಪೈ ಬೈ 6 ರೇಡಿಯನ್ಸ್. 6 ರೇಡಿಯನ್ಸ್. ಸೊ 30 ಡಿಗ್ರಿ ಈಕ್ವಸ್ ಟು ಎಷ್ಟು ಬಂತು, ಪೈ ಬೈ 6 ರೇಡಿಯನ್ಸ್.
ಹೆಂಗೆ ಮಾಡಿರಿ ಇವಾಗ ನೋಡ್ರಿ ಇದು ಬೇಸಿಕ್ ಐತಿ. ಇನ್ನು ನೀವು ಫಾರ್ಮುಲಾ ಅಂತ ನೋಡಕ್ಕೆ ಕೂತ್ರಿ ಅಂತಾರೆ, ಡಿಗ್ರಿ ಹಿಡ್ದ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತೈತಿ, π/180 ಮಲ್ಟಿಪ್ಲೈ ಮಾಡಬೇಕಾಗ್ತೈತಿ. 30ಯನ್ನು ನೀವು π/180 ಮಲ್ಟಿಪ್ಲೈ ಮಾಡಿದ್ರೆ 30 ಡಿಗ್ರಿ ಇದ್ದದ್ದು 180 ರೇಡಿಯನ್ಸ್ದಾಗ ಕನ್ವರ್ಟ್ ಆಗ್ತದೆ. ಸೊ ಡಿಗ್ರಿ ಟು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನ, ಆ ಡಿಗ್ರಿಯನ್ನು ಏನು ಮಾಡ್ಬೇಕು ನೀವು, ಮಲ್ಟಿಪ್ಲೈ ಬೈ π/180 π/180 ಮಾಡ್ರಿ ಅಂತಂದ್ರೆ ಇದೇನಾಗ್ತೈತಿ, ರೇಡಿಯನ್ಸ್ದಾಗ ಕನ್ವರ್ಟ್ ಆಗ್ತೈತಿ. ಯಾವೊಂದು ಡಿಗ್ರಿಯನ್ನು ನೀವು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾಗಿತ್ತಲ್ಲ ಅದಕ್ಕೆ π/180 ಮಲ್ಟಿಪ್ಲೈ ಮಾಡಿರಿ, ಅದು ರೇಡಿಯನ್ಸಿಗೆ ಕನ್ವರ್ಟ್ ಆಗ್ತದೆ. ಇವಾಗ 30 ಡಿಗ್ರಿಯನ್ನು ನಾನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು, 30 ಡಿಗ್ರಿಯನ್ನು ಏನು ಮಾಡಬೇಕು, π/180 ಮಲ್ಟಿಪ್ಲೈ ಮಾಡಬೇಕು, ಅದ್ರಾಗ ಏನಾಗ್ತೈತಿ, ಅದು ರೇಡಿಯನ್ಸಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ಸೊ ಫಾರ್ಮುಲಾ ಏನ, ಡಿಗ್ರಿಯನ್ನು ನೀವೇನು ಮಾಡಬೇಕು, π/180 ಮಲ್ಟಿಪ್ಲೈ ಮಾಡಬೇಕು. ಎಲ್ಲಿ ಬರೀಲಿ ಅಂತ ಫಾರ್ಮುಲಾ, ಬೇಸಿಕ್ ಆಗಿ ಹೋದ್ರೆ ಅಂತಂದ್ರೆ ಈ ರೀತಿ ಫಾರ್ಮುಲಾ ನೆನಪಿಟ್ಕೊಳ್ಳೋರಿದ್ರಿ ಅಂತಂದ್ರೆ π/180 ಮಲ್ಟಿಪ್ಲೈ ಮಾಡಿರಿ. ಸೊ ನೀವೇನು ಮಾಡ್ತೀರಿ, ಡಿಗ್ರಿಯನ್ನು π/180 ಮಲ್ಟಿಪ್ಲೈ ಮಾಡ್ತೀರಿ. ಇದೇನಾಗ್ತೈತಿ, ಟೋಟಲ್ ಆಗಿ ಎದಕ್ಕೆ ಕನ್ವರ್ಟ್ ಆಗ್ತೈತಿ, ಇದು ರೇಡಿಯನ್ಸಿಗೆ ಕನ್ವರ್ಟ್ ಆಗ್ತೈತಿ. ಕನ್ವರ್ಟ್ ಟು ರೇಡಿಯನ್ಸ್. ಓಕೆ, ನೀವು ನೆನಪಿಟ್ಕೋಬೋದು ಇದನ್ನು. ಡಿಗ್ರಿ ಹಿಡಿದ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಆ ಡಿಗ್ರಿಯನ್ನು π/180 ಮಲ್ಟಿಪ್ಲೈ ಮಾಡಿರಿ, ಅದರಿಂದ ಏನಾಗ್ತೈತೆ, ಅದು ರೇಡಿಯನ್ಸಿಗೆ ಕನ್ವರ್ಟ್ ಆಗ್ತೈತಿ. ಒಂದಿಷ್ಟು ಎಕ್ಸಾಂಪಲ್ ನೋಡ್ನು. ಎಕ್ಸಾಂಪಲ್ ಏನು ಮಾಡ್ನು, 30 ಡಿಗ್ರಿ ತೊಗೊಂಡಿದ್ದಲ್ಲ, ಇನ್ನು 45 ಡಿಗ್ರಿ ತೊಗೊಂಡು ನಾನು ಏನು ಮಾಡಬೇಕಾಗೈತಿ, 45 ಡಿಗ್ರಿಯನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾಗ್ತೈತಿ. ರೇಡಿಯನ್ಸಿಗೆ ಏನು ಮಾಡಬೇಕಾಗೈತಿ, ಕನ್ವರ್ಟ್ ಮಾಡಬೇಕಾಗೈತಿ. ಹಾಗಂದ್ರೆ ಏನು ಮಾಡ್ತೀರಿ, 45 ಡಿಗ್ರಿಯನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ 45 ಇಂಟು π/180 ಇದರಿಂದ ಏನಾಗ್ತೈತಿ, ಇದು ರೇಡಿಯನ್ಸಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ನೋಡ್ರಿ ಇಲ್ಲಿ 45 1 45 4 ಸೊ π/4 ರೇಡಿಯನ್ಸ್ ಬತ್ತಿದು. ಎಷ್ಟು ಬತ್ತು, π/4 ರೇಡಿಯನ್ಸ್. ಸೊ ಈಸಿ ಐತಿ. ಓಕೆ, 45 1 45 4 ಸೊ 45 ಡಿಗ್ರಿ ಏನಾಯ್ತು, π/4 ರೇಡಿಯನ್ಸ್ ಆಗಿ ಕನ್ವರ್ಟ್ ಆಯ್ತು. ಯಾವಾಗೂ ಡಿಗ್ರಿ ಹಿಡಿದ ರೇಡಿಯನ್ಸ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ, π/180 ಮಲ್ಟಿಪ್ಲೈ ಮಾಡಬೇಕು. ಸೊ ಈಸಿ ಐತಿ, ಈ ಫಾರ್ಮುಲಾ ನೆನ್ಪಿಟ್ಕೋಬೋದು ನೀವು. ಇನ್ನೇನು ಮಾಡ್ನು, ನಾವು ರೇಡಿಯನ್ಸ್ ಟು ಡಿಗ್ರಿಗೆ ನೋಡ್ನು ಹೆಂಗೆ ಮಾಡೋದು ಅಂಥೇಳಿ, ರೇಡಿಯನ್ ಹಿಡಿದ ಡಿಗ್ರಿಗೆ ಹೋಗೋದು ಹೆಂಗೆ ಅಂಥೇಳಿ ನೋಡ್ನು. ಹೌದು, ಇದನ್ನೆಲ್ಲ ನಾವು ಕಲ್ತೀವಿ, ಬಟ್ ರಿವೈಸ್ ಮಾಡಕತ್ತೀವಿ. ಈ ಚಾಪ್ಟರ್ದಾಗ ಇದನ್ನ ಕಲಿಯಬೇಕು ನಾವು. ಓಕೆ, ಬರೋ ಚಾಪ್ಟರ್ಸ್ದಾಗೂ ಡಿಗ್ರಿ ಮತ್ತು ರೇಡಿಯನ್ಸ್ ಅದು ಕಾನ್ಸೆಪ್ಟ್ ವಾಪಸ್ ಬರ್ತೈತೆ. ಫಿಸಿಕ್ಸ್ದಾಗ ಪ್ರಾಬ್ಲಮ್ಸ್ಗಳ್ದಾಗ ಯೂಸ್ ಆಗ್ತೈತೆ ಇದು. ಹೌದು, ನೆಕ್ಸ್ಟ್ ಏನು ಮಾಡ್ನು, ರೇಡಿಯನ್ ಹಿಡ್ದ ಡಿಗ್ರಿ ಟು ರೇಡಿಯನ್ ಆಗಿತ್ತಲ್ಲ, ರೇಡಿಯನ್ಸ್ ಹಿಡ್ದ ಡಿಗ್ರಿ ಕನ್ವರ್ಟ್ ಮಾಡ್ನು. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಡಿಗ್ರಿ ಕನ್ವರ್ಟ್ ಮಾಡ್ನು. ಸೊ ಇವಾಗ ರೇಡಿಯನ್ಸ್ ಹಿಡ್ದ ಡಿಗ್ರಿ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತೊಗೊತೀನಿ. ಈಗ ನಾನು π/2 ರೇಡಿಯನ್ಸನ್ನು ಡಿಗ್ರಿ ಕನ್ವರ್ಟ್ ಮಾಡ್ಬೇಕಾಗಿದೆ. ಹೆಂಗೆ ಮಾಡ್ತೀರಿ, ಫಸ್ಟ್ 1 ರೇಡಿಯನ್ ಈಕ್ವಲ್ಸ್ ಟು ಎಷ್ಟೈತೆ ನೋಡ್ಕೊರಿ. ಹಿಂಗೂ ಮಾಡ್ಬೋದು, ನಾರ್ಮಲ್ ಬೇಸಿಕ್ಲಿ ಹೋಗೋಣ, ಆಮೇಲೆ ಫಾರ್ಮುಲಾ ನಂಬದು ನಾವು ರೆಡಿ ಮಾಡಿಬಿಟ್ಟು 1 ರೇಡಿಯನ್ ಎಷ್ಟೈತಿ, 180/π ಡಿಗ್ರಿ. ನೋಡ್ರಿ, ನಾನು π/2 ರೇಡಿಯನ್ಸನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕಾಗಿದೆ. ನಮಗೇನು ಗೊತ್ತೈತಿ, 1 ರೇಡಿಯನ್ ಈಕ್ವಲ್ಸ್ ಟು 180/π ಡಿಗ್ರಿ ಅಂತ ಹೇಳಿ ಗೊತ್ತೈತಿ. ಇನ್ನು ಇಲ್ಲಿ π/2 ರೇಡಿಯನ್ಸ್ ಬರಬೇಕಾದ್ರೆ ಏನು ಮಾಡ್ತೀರಿ, ಎರಡು ಕಡೆ π/2 ಇಂದ ಮಲ್ಟಿಪ್ಲೈ ಮಾಡಿರಿ. ಸೊ ಎರಡು ಕಡೆ π/2 ಇಂದ ಮಲ್ಟಿಪ್ಲೈ ಮಾಡಿರಿ ಅಂತಂದ್ರೆ π/2 ಇಂಟು 1 ರೇಡಿಯನ್ ಈಕ್ವಲ್ಸ್ ಟು 180/π. ಎರಡು ಕಡೆ π/2 ಇಂದ ಮಲ್ಟಿಪ್ಲೈ ಮಾಡಿರಿ. ಎರಡು ಕಡೆ ಯಾಕೆ ಮಲ್ಟಿಪ್ಲೈ ಮಾಡತ್ತೆ ಹೇಳ್ತನ, ಕ್ಯಾಲ್ಕುಲೇಷನ್ ಮೇಂಟೈನ್ ಇರ್ತೈತಿ. ಒಂದೇ ಕಡೆ ಮಲ್ಟಿಪ್ಲೈ ಮಾಡ್ರೆ ಮ್ಯಾಥಮೆಟಿಕ್ಸ್ ರೂಲ್ಸನ್ನು ನೀವು ಫಾಲೋ ಮಾಡಿದಂಗೆ ಆಗೋದಿಲ್ಲ. ಅದು ಎರಡು ಕಡೆ ಮಲ್ಟಿಪ್ಲೈ ಮಾಡ್ರೆ ಎರಡು ಕಡೆನ ಇದು ಕ್ಯಾನ್ಸಲ್ ಔಟ್ ಆಗಿ ಮತ್ತೆ ವಾಪಸ್ ಅದ ಬರ್ತೈತೆ. ಅದಕ್ಕಾಗಿ ಎರಡು ಕಡೆ ಹೇಳ್ತೀನಿ ನಾನು, ಬರೀ ಕ್ಯಾಲ್ಕುಲೇಷನ್ ಮಾಡೋದು ಒಂದೇ ಕಡೆ ಅಲ್ಲ, ಎರಡು ಕಡೆ ನೀವು ಕ್ಯಾಲ್ಕುಲೇಷನನ್ನು ಮೇಂಟೈನ್ ಮಾಡಬೇಕು.
ಸೊ ಇವಾಗ ನೋಡ್ರಿ ನಾನು 1 ರೇಡಿಯನನ್ನು π/2 ಎರಡು ಕಡೆ ಮಲ್ಟಿಪ್ಲೈ ಮಾಡಿದಾಗ ಇದೇನಾಯ್ತು π/2 ರೇಡಿಯನ್ ಇಸ್ ಕನ್ವರ್ಟ್ ಆಗ್ತದೆ. π/2 ರೇಡಿಯನ್ ಈಕ್ವಸ್ ಟು ಎಷ್ಟು ಬರತ್ತೆ ನೋಡ್ರಿ, ಪೈ ಕ್ಯಾನ್ಸಲ್ ಆಯ್ತು, 2 1 2 90 ಬರ್ತದೆ. ಸೊ 90 ಡಿಗ್ರಿ π/2 ರೇಡಿಯನ್ಸ್ ಈಕ್ವಸ್ ಟು ಎಷ್ಟು ಆಗ್ತೈತಿ 90 ಡಿಗ್ರಿ. ಇವಾಗ ರೇಡಿಯನ್ಸ್ ಹಿಡ್ದ ನಾವು ಡಿಗ್ರಿ ಕನ್ವರ್ಟ್ ಮಾಡಿದ್ದು ಬೇಸಿಕ್ಲಿ. ಹೌದು, ಇನ್ನು ಫಾರ್ಮುಲಾ ರೆಡಿ ಮಾಡ್ಕೊಂಡು ನೋಡ್ರಿ, ರೇಡಿಯನ್ ಹಿಡಿದ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡಿರಿ ನೀವು 180/π ಇಂದ ಮಲ್ಟಿಪ್ಲೈ ಮಾಡಿರಿ. ನೋಡ್ರಿ ಇಲ್ಲಿ ನೀವು ರೇಡಿಯನ್ಸ್ ಹಿಡಿದ ಡಿಗ್ರಿಗೆ ಹೋಗ್ಬೇಕಾದ್ರೆ 180/πಲಿ ಮಲ್ಟಿಪ್ಲೈ ಮಾಡ್ಬೇಕು. ರೇಡಿಯನ್ಸ್ಗೆ ನೀವೇನು ಮಾಡಬೇಕು 180/πಲೆ ಮಲ್ಟಿಪ್ಲೈ ಮಾಡ್ಬೇಕು. ಇದರಿಂದ ಏನಾಗ್ತದೆ ಗೊತ್ತಾನ, ಇದು ಏನಾಗ್ತದೆ ಕನ್ವರ್ಟ್ ಟು ಡಿಗ್ರಿ ಕನ್ವರ್ಟ್ ಆಗಿಬಿಡೋದು. ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಹೋಗ್ಬೇಕಾದ್ರೆ ನೆನ್ಪಿಟ್ರಿ, ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಹೋಗ್ಬೇಕಾದ್ರೆ 180/πಲೆ ಮಲ್ಟಿಪ್ಲೈ ಮಾಡಿರಿ, ಅದ ಡಿಗ್ರಿ ಕನ್ವರ್ಟ್ ಆಗಿಬಿಡ್ತದೆ. ಬೇಸಿಕಾಗಿ ಹೋದ್ರೆ ಹಿಂಗೆ ಫಾರ್ಮುಲಾ ಡೈರೆಕ್ಟಾಗಿ ನೆನ್ಪಿಟ್ರಿ ಅಂದ್ರೆ ಹಿಂಗೆ ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಹೋಗ್ಬೇಕಾದ್ರೆ ಆ ರೇಡಿಯನ್ಸ್ಗೆ 180/πಲೆ ಮಲ್ಟಿಪ್ಲೈ ಮಾಡಿರಿ, ಅದ ಡಿಗ್ರಿ ಕನ್ವರ್ಟ್ ಆಗಿಬಿಡ್ತದೆ. ಈ ಫಾರ್ಮುಲಾನ ಯೂಸ್ ಮಾಡಿ ಟ್ರೈ ಮಾಡೋಣ. ಏನು ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಹೋಗ್ಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ, ರೇಡಿಯನ್ಸ್ ಮಲ್ಟಿಪ್ಲೈಡ್ ಬೈ 180/π. ಸೊ ಇದೇನಾಗ್ತೈತಿ ಡಿಗ್ರಿ ಕನ್ವರ್ಟ್ ಆಗ್ತದೆ. ಹಾಂ, ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ 90 π/2 ರೇಡಿಯನ್ಸ್ ತೊಗೊಂಡಿನಿ. ಇನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ π/6 ರೇಡಿಯನ್ಸ್ ತೊಗೋತೀನಿ. π/6 ರೇಡಿಯನ್ಸ್ ಅಂದ್ರೆ ನಾನು ಏನು ಮಾಡಬೇಕಾಗೈತಿ, ಡಿಗ್ರಿ ಕನ್ವರ್ಟ್ ಮಾಡಬೇಕಾಗೈತಿ. ಹೌದು, ರೇಡಿಯನ್ಸ್ ಹಿಡಿದ ಡಿಗ್ರಿ ಕನ್ವರ್ಟ್ ಮಾಡಬೇಕಾದ್ರೆ 180/πಲೆ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ರೇಡಿಯನ್ಸನ್ನು ಕನ್ವರ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನು ಏನು ಮಾಡಬೇಕು 180/πಲೆ ಮಲ್ಟಿಪ್ಲೈ ಮಾಡಿದ್ರೆ ಡಿಗ್ರಿ ಕನ್ವರ್ಟ್ ಆಗ್ತದೆ. ಹಾಗಾದ್ರೆ ನಾನು π/6 ರೇಡಿಯನ್ಸನ್ನು ಏನು ಮಾಡಿದ್ನು 180/πಲೆ ಮಲ್ಟಿಪ್ಲೈ ಮಾಡ್ತೀನಿ. ಅದರಿಂದ ಏನಾಗ್ತೈತೆ ನೋಡ್ರಿ, ಪೈ ಕ್ಯಾನ್ಸಲ್ ಆಯ್ತು, 6 1 6 3 30 ಡಿಗ್ರಿ ಬರ್ತದೆ. ಓಕೆ, ರೇಡಿಯನ್ಸ್ ಹಿಡ್ದ ಡಿಗ್ರಿ ಕನ್ವರ್ಟ್ ಮಾಡಬೇಕಾದ್ರೆ 180/πಲೆ ಮಲ್ಟಿಪ್ಲೈ ಮಾಡಿರೋದ್ರಿಂದ ಏನಾಗ್ತೈತಿ, ಅದ ಡಿಗ್ರಿ ಕನ್ವರ್ಟ್ ಆಗ್ತೈತಿ. ಓಕೆ, ಇದು ರೇಡಿಯನ್ಸ್ ಟು ಡಿಗ್ರಿ ಟು ರೇಡಿಯನ್ಸ್ ಕನ್ಫ್ಯೂಸ್ ಆಗ್ಬೋದು. ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತೈತಿ, ಇನ್ನೂ ಸ್ವಲ್ಪ ಈಸಿ ಆಗೋ ಸಾಧ್ಯತೆ ಐತಿ. ಓಕೆ, ಎಷ್ಟು ಈಸಿ ಆಗ್ತೈತಿ ಫಾರ್ಮುಲಾ ನೆನ್ಪಿಟ್ಕೋರಿ ನೀವು. ರೇಡಿಯನ್ಸ್ ಹಿಡ್ದ ಡಿಗ್ರಿಗೆ ಹೋಗ್ಬೇಕಾದ್ರೆ ಆ ರೇಡಿಯನ್ಸನ್ನು 180/πಲೆ ಮಲ್ಟಿಪ್ಲೈ ಮಾಡ್ಬೇಕು, ಆವಾಗ ಡಿಗ್ರಿ ಕನ್ವರ್ಟ್ ಆಗ್ತೈತೆ ಅದು. ಓಕೆ, ಇವೆಲ್ಲ ನೆನ್ಪಿಟ್ಕೋರಿ. ನೆಕ್ಸ್ಟ್ ಟಾಪಿಕ್ ಯಾವುದಂತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನೀವು 10th ಕ್ಲಾಸ್ದಾಗ ಕಲ್ತಾರಿಲ್ಲೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತಂದ್ರೆ ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಸೆಕ್ ಟೀಟಾ, ಕೊಸೆಕ್ ಟೀಟಾ, ಕಾಟ್ ಟೀಟಾ ಇವೆಲ್ಲ ಕಲ್ತಾರೆ ನೀವು. ನೆಕ್ಸ್ಟ್ ಟಾಪಿಕ್ ಯಾವ್ದು ನಮ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೆಯಕ್ಕೆ ಬರ್ತೈತಲ್ಲ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೆಂಗೆ ಬರಿತಿದ್ರೆ ನೀವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋತೀರಿ ಮೊದಲು. ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ ಇದು 90 ಡಿಗ್ರಿ ಆಯ್ತು. 90 ಡಿಗ್ರಿದ ಅಪೋಸಿಟ್ ಸೈಡ್ ಯಾವ್ದು ಇರ್ತೈತಿ, ಹೈಪೋಟ್ನ್ಯೂಸ್. ಈಗ ಕಲ್ತಿದ್ದಲ್ಲ ನಾವು. ಇವಾಗ ನಾನು ಈ ಆ್ಯಂಗಲ್ ಟೀಟಾ ಅಂತ ತೊಗೊಂಡು ಅಂದ್ರೆ ಈ ಟೀಟಾ ಪ್ರಕಾರ ಇದೇನಾಯ್ತು, ಈ ಸೈಡ ಟೀಟಾದ ಅಪೋಸಿಟ್ ಸೈಡ್ ಏನಾಯ್ತು ಪರ್ಪೆಂಡಿಕ್ಯುಲರ್ ಪಿ ಅಂತ ಹೇಳಿ ಬರತ್ತನ್ನ. ಸೊ ಯಾವುದೇ ಆ್ಯಂಗಲ್ ಆಗಲಿ ಅದು ಏನು ಮಾಡ್ತೈತಿ, ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತಿ. ಇದು ಹೈಪೋಟ್ನ್ಯೂಸ್ ಆದ್ರೆ ಈ ಸೈಡ್ ಏನಾಗ್ತೈತಿ ನಮ್ದು ಬೇಸ್. ಓಕೆ, ಟೀಟಾ ಆ್ಯಂಗಲ್ ಯಾವುದೇ ಆ್ಯಂಗಲ್ ತಗೋರಿ, ಟೀಟಾ ತಗೋರಿ, ಅಲ್ಫಾ ತಗೋರಿ, ಯಾವ್ದು ಬೇಕಾದ ತಗೋರಿ, ಆ ಆ್ಯಂಗಲ್ ಪ್ರಕಾರ ಅದು ಏನಿರ್ತೈತಿ ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತೆ ಅದು. ಸೊ ಹೈಪೋಟ್ನ್ಯೂಸ್ ಅಂತೂ ಇದೈತಿ ಫಿಕ್ಸ್ ಐತೆ ಅದು. ಸೊ ಇದು ಏನಾಯ್ತು ಬೇಸ್ ಆತ. ಬೇಸ್ ಮತ್ತು ಹೈಪೋಟ್ನ್ಯೂಸ್ ನಡಬಾರ್ಕ್ ಆ್ಯಂಗಲ್ ಇರ್ತದೆ. ಹೌದು, ಇವುಗಳನ್ನು ಯೂಸ್ ಮಾಡ್ಕೊಂಡು ಇನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೀ ನಾವು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದು ಹೇಳ್ರಿ ನಮ್ಮ ಕಡೆ. ಫಸ್ಟ್ ಆಫ್ ಆಲ್ ಸೈನ್ ಟೀಟಾ. ಸೈನ್ ಟೀಟಾ ಹೆಂಗೆ ಬರಿತೀರಿ, ಸೈನ್ ಟೀಟಾ ಆ್ಯಂಗಲ್ ತೊಗೊಳತ್ತೀರಿ ಇಲ್ಲಿ. ಟೀಟಾ ಪ್ರಕಾರ ನೋಡ್ಬೇಕು ನಾವು.
ಇಲ್ಲಿ ಯಾವ ಆ್ಯಂಗಲ್ ಬರಿತಿರ್ತೀವಲ್ಲ ಆ ಆ್ಯಂಗಲ್ ಪ್ರಕಾರ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು, ಹೈಪೋಟೆನ್ಯೂಸ್ ಯಾವ್ದು, ಇದು ಗೊತ್ತಿರ್ಬೇಕು ನಿಮಗೆ. ಈ ಟೀಟಾ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಐತಿ, ಇದು ಬೇಸ್ ಐತಿ, ಇದು ಹೈಪೋಟೆನ್ಯೂಸ್ ಅಂತೂ ಫಿಕ್ಸ್ ಐತಿ ಬಿಡ್ರಿ, ಅದು ಚೇಂಜ್ ಆಗಂಗಿಲ್ಲ. 90 ಡಿಗ್ರಿದ ಅಪೋಸಿಟ್ ಸೈಡ್ ಇರ್ತೈತೆ ಅದು. ಸೊ ಸೈನ್ ಟೀಟಾ ಹೆಂಗೆ ಬರೀತೀರಿ ಹೇಳ್ರಿ ಈಗ? ಸೈನ್ ಟೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್, ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಸೊ ಇದು ನಮ್ಮದು ಸೈನ್ ಟೀಟಾ. ಇನ್ ಕಾಸ್ ಟೀಟಾ ಇಲ್ಲಿ ಬರಲಿ. ಸೊ ಕಾಸ್ ಟೀಟಾ ಆ್ಯಂಗಲ್ ತೊಗೊಳತ್ತೀರಿ. ಸೊ ಇದ್ರ ಪ್ರಕಾರ ಬೇಸ್ ಯಾವ್ದಾ? ಬಿ ಡಿವೈಡ್ ಬೈ ಹೈಪೋಟೆನ್ಯೂಸ್. ಇನ್ನು ಟ್ಯಾನ್ ಟೀಟಾ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಟ್ಯಾನ್ ಟೀಟಾ ಹೆಂಗೆ ಬರೀತೀರಿ ಹೇಳ್ರಿ? ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಇಲ್ಲಿ ಯಾವ ಆ್ಯಂಗಲ್ ಬರೀತೀರಿ? ಟೀಟಾ ಆ್ಯಂಗಲ್ ಪ್ರಕಾರನ ನೋಡ್ಬೇಕಾ. ಇಲ್ಲಿ ಸೈನ್ ಒಳಗೆ ಯಾವ ಆ್ಯಂಗಲ್ ಬರೀತಿರಲಿಲ್ಲ ಅದೇ ಆ್ಯಂಗಲ್ ಪ್ರಕಾರ ಪರ್ಪೆಂಡಿಕ್ಯುಲರ್ ಯಾವ್ದು, ಬೇಸ್ ಯಾವ್ದು ನೋಡೋದು. ಹೌದು, ಇದನ್ನು ನೆನ್ಪಿಡ್ರಿ ನೀವು. ಸೊ ಟ್ಯಾನ್ ಟೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಬೇಸ್, ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ ಬೇಸ್. ಸೊ ಟ್ಯಾನ್ ಟೀಟಾನ ಹಿಂಗೂ ಬರಿಬೋದು ನೀವು. ಹೆಂಗೆ ಬರಿಬೋದು ಹೇಳ್ರಿ? ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ. ಈ ರೀತಿನೂ ಬರಿಬೋದಿಲ್ಲ, ಕಲ್ತಾರಿಲ್ಲ 10th. ಹಾಂ, ನಮ್ಮ ಕಡೆ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅದು: ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ. ಇನ್ನೂ 3 ಅದಾವೆ ನಮ್ಮ ಕಡೆ. ಯಾವ ಹೇಳ್ರಿ? ಕೋಸಿಕೆಂಟ್ ಟೀಟಾ, ಕೊಸೆಕ್ ಟೀಟಾ ಅಂತ ಹೇಳಿ ಕರಿತೀರಿ ನೀವು. ಕೊಸೆಕ್ ಟೀಟಾ ಏನಿರ್ತೈತೆ ಅಂದ್ರೆ ಸೈನದ ಉಲ್ಟಾ ಇರ್ತೈತೆ, ಅಂತಂದ್ರೆ 1/sin ಟೀಟಾ. ಸೈನ್ದ ಉಲ್ಟಾ ಏನಿರ್ತೈತಿ? ಕೊಸೆಕ್ ಟೀಟಾ ಈಕ್ವಲ್ಸ್ ಟು 1/sin ಟೀಟಾ ಅಂತ ಹೇಳಿ ಬರಿಬೋದು. ಇದನ್ನ ಹೆಂಗೆ ಮಾಡ್ತಿದ್ರಿ? ಸೈನ್ ಟೀಟಾ ಅದು ಉಲ್ಟಾ ಆದ್ರೆ ಹೈಪೋಟೆನ್ಯೂಸ್ ಡಿವೈಡ್ ಬೈ ಪರ್ಪೆಂಡಿಕ್ಯುಲರ್, ಹೈಪೋಟೆನ್ಯೂಸ್ ಡಿವೈಡ್ ಬೈ ಪರ್ಪೆಂಡಿಕ್ಯುಲರ್. ಸೈನ್ ಟೀಟಾದ ಉಲ್ಟಾ ಐತಲ್ಲೋ ಕೊಸೆಕ್ ಟೀಟಾ, ಹಂಗಾದ್ರೆ ಹೈಪೋಟೆನ್ಯೂಸ್ ಮ್ಯಾಕ್ ತಗೋರಿ, ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ ಆದಾಗ ಬರ್ತೈತಿ. ನೆಕ್ಸ್ಟ್ ಸೀಕೆಂಟ್ ಟೀಟಾ ಅಂತ ಹೇಳಿ ಕರಿತೀವಿ. ಸೆಕ್ ಟೀಟಾ ಅಂತ ಹೇಳಿ ನಾರ್ಮಲ್ ಆಗಿ ಕರಿತೀರಿ ನೀವು. ಇದಕ್ಕೆ ನಾವು ಸೀಕೆಂಟ್ ಟೀಟಾ. ಸೆಕ್ ಟೀಟಾ ಏನಿರ್ತೈತಿಲ್ಲ, ಕಾಸ್ ಟೀಟಾದ ಉಲ್ಟಾ ಇರ್ತೈತಿ. ಸೊ 1/cos ಟೀಟಾ ಅಂತ ಹೇಳಿ ಬರಿಬೋದು. ಇದನ್ನೇನು ಮಾಡ್ರಿ? ಹೈಪೋಟೆನ್ಯೂಸ್ ಡಿವೈಡ್ ಬೈ ಬೇಸ್ ಅಂತ ಹೇಳಿ ಬರಿಬೋದು, ಕಾಸ್ ಟೀಟಾದ ಉಲ್ಟಾ. ಇನ್ನು ಕಾಟ್ ಟೀಟಾ ಯಾವ್ದು ಹೇಳ್ರಿ? ಕಾಟ್ ಟೀಟಾ. ಕಾಟ್ ಟೀಟಾ ಈಕ್ವಲ್ಸ್ ಟು ಏನಾಗ್ತೈತಿ? ಟ್ಯಾನ್ ಟೀಟಾದ ಉಲ್ಟಾ ಇರ್ತೈತಿ, ಇದು 1/tan ಟೀಟಾ. ಹೆಂಗೆ ಬರಿಬೋದು ಇದನ್ನು? ಬೇಸ್ ಓವರ್ ಪರ್ಪೆಂಡಿಕ್ಯುಲರ್. ಸೊ ಇವು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೀವು ಏನು ಮಾಡಿರಿ ಅಂತಂದ್ರೆ 10th ಕ್ಲಾಸ್ದಾಗ ಕಲ್ತಾರಿ. ಇಲ್ಲಿ ಏನು ಮಾಡ್ತೀವಿ ನಾವು? ರಿವಿಷನ್ ಮಾಡ್ತೀವಿ ಥರದ್ದು. ನೀವು ಇನ್ನೊಂದು 3 ಫಾರ್ಮುಲಾಗಳನ್ನು ಕಲ್ತಿರ್ತೀರಿ. ಯಾವ ಹೇಳ್ರಿ ನೋಡು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು ಕೋಸಿಕೆಂಟ್ ಸ್ಕ್ವೇರ್ ಟೀಟಾ. ಕಲ್ತಾರಿಲ್ಲ 10thದಾಗ? ಇದ್ದಿರ್ಬೋದು, ಇರ್ಲಾಕು ಇಲ್ಲ, ಇನ್ನು ನನಗೆ ಗೊತ್ತಿಲ್ಲದ. ಸೊ ಯಾವ್ಯಾವ ಫಾರ್ಮುಲಾ ಹೇಳ್ರಿ ನೋಡು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ, ಆಮೇಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು ಕೋಸಿಕೆಂಟ್ ಸ್ಕ್ವೇರ್ ಟೀಟಾ. ಇದಂತರೂ ಒಂದೇದೇನಿತ್ತಲ್ಲ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1. ಯಾರು ಬೇಕಾದವ್ರನ್ನ ಕೇಳ್ರಿ, ಎಲ್ಲರೂ ಹೇಳ್ತಾರೆ. ಹೌದಿಲ್ಲ? ರಾತ್ರಿ ಮಕ್ಕೊಂದ ಎಬಿಸ್ ಕೇಳ್ರೂ ನೀವು ಹೇಳುವಂಥ ಮನುಷ್ಯರಿದ್ರಿ. ಅಷ್ಟು ಕೆಟ್ಟೈತಿ ಇದು ಫಾರ್ಮುಲಾ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ಸ್ ಟು 1. ಇನ್ನು ನಾನು ನಿಮಗೆ ಹೆಂಗೆ ಕನ್ಫ್ಯೂಸ್ ಮಾಡ್ತೀನಿ ಗೊತ್ತಾನ? ಆ ಟೀಟಾ ಆ್ಯಂಗಲ್ ಜಾಗದಾಗ ಅಲ್ಫಾ ಆ್ಯಂಗಲ್ ತಗೋತೀನಿ. ಇಲ್ಲಿ ನೋಡ್ರಿ, ಟೀಟಾ ಆ್ಯಂಗಲ್ ಅಳಿಸಿಬಿಡ್ತೀನಿ ಇಲ್ಲಿ ಇದನ್ನು. ಹೌದು, ಇನ್ನೇನು ಮಾಡ್ತೀನಿ ಅಂತಂದ್ರೆ ಅಲ್ಫಾ ಆ್ಯಂಗಲ್ ತಗೋತೀನೋ ಅದು ಇಲ್ಲಿ. ಈಗ ನೀವೇನು ಮಾಡ್ಬೇಕು ಗೊತ್ತಾ ನನಗೆ? ಸೈನ್ ಅಲ್ಫಾ, ಕಾಸ್ ಅಲ್ಫಾ, ಟ್ಯಾನ್ ಅಲ್ಫಾ, ಕೋಸಿಕೆಂಟ್ ಅಲ್ಫಾ, ಸೀಕೆಂಟ್ ಅಲ್ಫಾ, ಕಾಟ್ ಅಲ್ಫಾ ಬರೆದು ತೋರಿಸ್ರಿ ನೋಡು. ಬರಿತೀರಿ? ಹೆಂಗೆ ಬರಿತೀರಿ? ಫಸ್ಟ್ ಆಫ್ ಆಲ್ ಆ್ಯಂಗಲ್ ಇಲ್ಲಿ ತೊಗೊಂಡೈತಿ. ಈಗ ಹೌದು, ಅಲ್ಫಾ ಆ್ಯಂಗಲ್ ಇಲ್ಲಿ ತೊಗೊಂಡೈತೆ. ಯಾವುದೇ ಆ್ಯಂಗಲ್ ಅದ ಅಪೋಸಿಟ್ ಸೈಡ್ ಯಾವುದಾ? ಇದು ಪರ್ಪೆಂಡಿಕ್ಯುಲರ್. ಈಗ ಅಲ್ಫಾ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆತ. ಯಾವುದೇ ಆ್ಯಂಗಲ್ ಏನಾಗಿರ್ತೈತೆ ಅಂದ್ರೆ ಹೈಪೋಟೆನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತೆ. ಸೊ ಈ ಸೈಡ ಮತ್ತು ಈ ಸೈಡದ ನಡಬಾರ್ಕ್ ಐತೆ ಅಲ್ಫಾ, ಇದಂತರೂ ಹೈಪೋಟೆನ್ಯೂಸ್ ಆತ. ಉಳಿದದ್ದು ಯಾವುದ? ಬೇಸ್. ಸೊ ಅಲ್ಫಾ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆಯ್ತು, ಇದು ಬೇಸ್ ಆಯ್ತು. ಹೌದು. ಇನ್ನು ನೋಡ್ರಿ, ನಾರ್ಮಲಾಗಿ ಎಲ್ಲ ನೋಡ್ರಿ, ಇಲ್ಲಿ ಏನು ಬರೀರಿ ಎಲ್ಲ ವಾಪಸ್. ಸೊ ಈ ಟೀಟಾ ಆ್ಯಂಗಲ್ ಜಾಗದಾಗ ಏನು ಬರಿಬೇಕು ನೀವು? ಅಲ್ಫಾ ಬರಿಬೇಕು. ಏನು ಬರಿತೀರಿ? ಅಲ್ಫಾ ಬರಿಬೇಕಿನ್ನೆಲ್ಲ. ಸೊ ನಮ್ಮ ಆ್ಯಂಗಲ್ ಚೇಂಜ್ ಆತಂದ್ರೆ ಬೇಸ್ ಮತ್ತು ಪರ್ಪೆಂಡಿಕ್ಯುಲರ್ ಏನಾಗ್ತಾವೆ? ಬದಲಾಗ್ತಾವೆ. ಅದನ್ನು ನೀವು ನೆನ್ಪಿಡ್ರಿ. ಸೊ ಅಲ್ಫಾ ಆ್ಯಂಗಲ್ ಪ್ರಕಾರ ಸೈನ್ ಅಲ್ಫಾ ಈಕ್ವಲ್ಸ್ ಟು, ಸೈನ್ ಅಲ್ಫಾ ಏನಾಗ್ತದೆ? ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್.
perpendicular over hypotenuse. Cos alpha equals to base over hypotenuse. Tan alpha equals to perpendicular over base. Cosecant alpha, sorry, alpha. ಸೊ ಇಲ್ಲಿ ಅಲ್ಫಾ ಮಾಡ್ಕೊರಿ, ಚೇಂಜ್ ಮಾಡ್ಕೊರಿ. ನಾನು ಅಲ್ಫಾ ಆ್ಯಂಗಲ್ ಪ್ರಕಾರ ಮಾತಾಡೋದು ಟೀಟಾ ಆ್ಯಂಗಲಲ್ಲಿ. ಈಗ ಹೆಸರು ಐತೆ ಇದು ಮುಂದೆ ನೀವು ತಲೆಗೆಡ್ಸ್ಕೊಬೇಡ್ರಿ. ಅಲ್ಫಾ ಅನ್ನೋದು ಹೆಸರು ಐತೆ ಅಷ್ಟೇ. ಆ್ಯಂಗಲಿಗೆ ನಾನು ಒಂದು ನೇಮಿಂಗ್ ಮಾಡತ್ನ, ಆ್ಯಂಗಲಿಗೆ ಒಂದು ಹೆಸರು ಕೊಡತ್ನ ಅಲ್ಫಾ ಅಂತೇಳಿ. ನಾನು ಟೀಟಾ ಆ್ಯಂಗಲ್ ಪ್ರಕಾರ ಅದು ಪರ್ಪೆಂಡಿಕ್ಯುಲರ್ ಇತ್ತು, ಇದು ಬೇಸ್ ಇತ್ತು. ಈಗ ಅಲ್ಫಾ ಆ್ಯಂಗಲ್ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆಯ್ತು, ಅದು ಬೇಸ್ ಆಯ್ತು. ಹೈಪೋಟ್ನ್ಯೂಸ್ ಅಂತಂದ್ರೆ ಅದೇ ಉಳಿತೈತೆ, ಅದು ಚೇಂಜ್ ಆಗೋದಲ್ಲ. ಓಕೆ, ಇಷ್ಟು ನೀವು ಏನು ಮಾಡಿರ್ತೀರಿ ಅಂತಂದ್ರೆ ನಿಮ್ಮ 10th ಕ್ಲಾಸಾಗ ಕಲ್ತಿರ್ತೀರಿ. ಇನ್ನು ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ನಮ್ಗೆ ಕೊಟ್ರೆ ಅಂತಂದ್ರೆ ಇನ್ನೊಂದು ಟಾಪಿಕ್ ಹೇಳೋದು ಮುಗಿತು, ಪೈಥಾಗೋರಸ್ ಥೇರಮ್. ಹಾಂ, ಪೈಥಾಗೋರಸ್ ಥೇರಮ್ ನಿಮಗೆ ಗೊತ್ತೈತಿಲ್ಲೋ ನನಗೆ ಗೊತ್ತಿಲ್ಲ. ಇಲ್ಲೇ ಬರೀನು ಪೈಥಾಗೋರಸ್ ಥೇರಮ್. ಪೈಥಾಗೋರಸ್ ಥೇರಮು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಸಂಬಂಧಪಟ್ಟ ವಿಷಯ ಐತಿ, ಅದಕ್ಕಾಗಿ ಇಲ್ಲೇ ಹೇಳ್ಬೇಕು ಅದನ್ನು. ಹೌದು ನೋಡ್ರಿ, ಎ ಬಿ ಸಿ ಅನ್ನೋದು ನಾನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಅಂತಂದ್ರೆ, ಎ ಬಿ ಸಿ ಅನ್ನೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಅಂತಂದ್ರೆ ಅದ್ರಾಗ ಆ್ಯಂಗಲ್ ಬಿ ಏನೈತಿಲ್ಲ ಅದು ಎಷ್ಟೈತಿ, 90 ಡಿಗ್ರಿ ಐತಿ. ಸೊ ಪೈಥಾಗೋರಸ್ ಥಿಯರಮಿಗೆ ಒಂದು ಕಂಡೀಷನ್ ಏನೈತೆ ಅಂದ್ರೆ ರೈಟ್ ಆ್ಯಂಗಲ್ ಒಂದು ಟ್ರಯಾಂಗಲ್ ಒಳಗೆ ಒಂದು ಆ್ಯಂಗಲ್ ಏನು ಆಗಬೇಕಾಗ್ತೈತಿ, 90 ಡಿಗ್ರಿ ಆಗಬೇಕಾಗ್ತೈತಿ. ಓಕೆ, ಪೈಥಾಗೋರಸ್ ಥಿಯರಮ್ ಪ್ರಕಾರ. ಸೊ ಪೈಥಾಗೋರಸ್ ಥಿಯರಮ್ ನೀವು ಕಲ್ತಾರಿ. ಪೈಥಾಗೋರಸ್ ಥಿಯರಮ್, ಓಕೆ, ಪೈಥಾಗೋರಸ್ ಥಿಯರಮ್ ನೋಡು. ಪೈಥಾಗೋರಸ್ ಥಿಯರಮ್ ಏನು ಹೇಳ್ತೈತೆ ಅಂದ್ರೆ, ಇಟ್ಟಂದ್ರೂ ನಿಮಗೆ ಗೊತ್ತಾಗೈತಲ್ಲ, 90 ಡಿಗ್ರಿದ ಅಪೋಸಿಟ್ ಸೈಡ್ ಏನಿರ್ತೈತಿ ಅದು ಹೈಪೋಟ್ನ್ಯೂಸ್ ಇರ್ತೈತಿ. ಹೌದು, ಪೈಥಾಗೋರಸ್ ಥಿಯರಮ್ ಏನು ಹೇಳ್ತೈತೆ ಅಂದ್ರೆ ಹೈಪೋಟ್ನ್ಯೂಸದ ಏನು ಸ್ಕ್ವೇರ್ ಐತಲ್ಲ ಅಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಉಳ್ಕಿದ ಎರಡು ಸೈಡ್ಸ್ ಅದಾವಲ್ಲ ಎ ಬಿ ಮತ್ತು ಬಿ ಸಿ, ಅದ್ರದ್ದು ಸ್ಕ್ವೇರ್ದ ಸಮ್ಗೆ ಈಕ್ವಲ್ ಇರ್ತೈತೆ ಅಂತ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಅದೊಂಥರ ಇದನ್ನೈತ್ಲ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಸಿಂಪಲಾಗಿ. ಹೌದು, ಪೈಥಾಗೋರಸ್ ಥಿಯರಮ್ ಏನು ಹೇಳ್ತೈತಿ, ಹೈಪೋಟ್ನ್ಯೂಸದ ಏನು ಸ್ಕ್ವೇರ್ ಐತ್ಲ ಅದು ಎದಕ್ಕೆ ಈಕ್ವಲ್ ಇರ್ತೈತಿ, ಉಳ್ಕಿದು ಎರಡು ಸೈಡ್ ಅದಾವಲ್ಲ ಅದ್ರ ಸ್ಕ್ವೇರ್ ಮಾಡಬೇಕು ಮತ್ತು ಅದ್ರನ್ನ ಆ್ಯಡ್ ಮಾಡಬೇಕು. ಸೊ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ಒಂದು ನಿಮ್ಗೆ ಫಾರ್ಮುಲಾ ಆಗಲಿ ಅಥವಾ ಒಂದು ಥಿಯರಮ್ ಆಗಲಿ ಗೊತ್ತಿರಬೇಕು. ನಾವು ಮುಂದೆ ಏನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇನ್ನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಒಳಗೆ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ನಿಮ್ಗೆ ಕೊಟ್ಟಿರಿ ಅಂತಂದ್ರೆ ಉಳ್ಕಿದು ಹೆಂಗೆ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ನಾವು ತೆಗಿತೀವಿ ನೋಡ್ರಿ. ಇದಂತೂ ಪೈಥಾಗೋರಸ್ ಥಿಯರಮ್ ಬಗ್ಗೆ ಆಯಿತು. ನೆಕ್ಸ್ಟ್ ಇವಾಗ ನೋಡ್ರಿ, ಎಲ್ಲರೇ ನಿಮಗೆ ಸೈನ್ ಟೀಟಾ ಈಕ್ವಲ್ಸ್ ಟು 1/2 ಕೊಟ್ಟರ ಅಂದ್ರೆ ಬರೀ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಕೊಟ್ಟಾರವ್ರ, ಉಳ್ಕಿದು 5 ಟ್ರಿಗ್ನೋಮೆಟ್ರಿಕ್ ರೇಷೋ ಹೆಂಗೆ ತೆಗ್ಯಾರ ನೀವು. ಸೈನ್ ಟೀಟಾ ಈಕ್ವಲ್ಸ್ ಟು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಸೈನ್ ಟೀಟಾ ಈಕ್ವಲ್ಸ್ ಟು ಏನಿರ್ತೈತಿ, ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟ್ನ್ಯೂಸ್ ಅಂತೆ. ಹೌದು, ಹಾಗಾದ್ರೆ ನೀವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋಬೇಕು. ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಕೊಂಡ್ರಿ, ಇದ್ರಾಗ ಇದು 90 ಡಿಗ್ರಿ. ಹೌದು, ಹಾಂ ನೋಡ್ರಿ, 90 ಡಿಗ್ರಿ ಆಯ್ತು. ಸೈನ್ ಟೀಟಾ ಪ್ರಕಾರ ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟ್ನ್ಯೂಸ್. ಸೈನ್ ಟೀಟಾ ಹೆಂಗೆ ಬರೀತಿದ್ರಿ, ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟ್ನ್ಯೂಸ್. ಪರ್ಪೆಂಡಿಕ್ಯುಲರ್ ಎಷ್ಟಾಯಿತು, 1. ಸೊ ಟೀಟಾ ಆ್ಯಂಗಲ್ ನಾನು ಇದನ್ನು ತೊಗೊಂಡು ಅಂತಂದ್ರೆ ಈ ಆ್ಯಂಗಲ್ ಪ್ರಕಾರ, ಟೀಟಾ ಆ್ಯಂಗಲ್ ಪ್ರಕಾರ ಇದೇನಾಯಿತು, ಪರ್ಪೆಂಡಿಕ್ಯುಲರ್ ಆಯಿತು. ಇದೇನಾಯಿತು, ಬೇಸ್ ಆಯಿತು. ಇದೇನಾಯಿತು, ಹೈಪೋಟ್ನ್ಯೂಸ್. ಸೊ ಸೈನ್ ಟೀಟಾ ಈಕ್ವಲ್ಸ್ ಟು 1/2 ಕೊಟ್ಟಾರ ಅವ್ರ. ಇದರ ಅರ್ಥ ಪರ್ಪೆಂಡಿಕ್ಯುಲರ್ ಈಕ್ವಲ್ಸ್ ಟು 1 ಐತೆ, ಪಿ ಈಕ್ವಲ್ಸ್ ಟು ಎಷ್ಟೈತಿ, 1 ಐತಿ. ಹೈಪೋಟ್ನ್ಯೂಸ್ ಎಷ್ಟೈತಿ, 2 ಐತಿ. ಹಾಗಾದ್ರೆ ಉಳ್ಕಿ ಟ್ರಿಗ್ನೋಮೆಟ್ರಿ ರೇಷೋ ಬರಿಬೇಕಾದ್ರೆ ನನಗೆ ಇದು ಸೈಡ್ ಬೇಕಿಲ್ಲ, ಬೇಸ್ ಬೇಕಿಲ್ಲ, ಹೆಂಗೆ ತೆಗಿತಿದ್ರಿ ನಿಮ್ಮದು ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಪ್ರಕಾರ ಹೈಪೋಟ್ನ್ಯೂಸದ ಸ್ಕ್ವೇರ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸದ ಸ್ಕ್ವೇರ್. ನಾನು ನಾರ್ಮಲಾಗಿ ಹಿಂಗೆ ಬರೆಯತ್ನ, ಹೈಪೋಟ್ನ್ಯೂಸ್ ಸ್ಕ್ವೇರ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸದ ಸ್ಕ್ವೇರ್. ನಮಗೆ ಹೈಪೋಟ್ನ್ಯೂಸ್ ಎಷ್ಟೈತೆ ಅಂತ ಗೊತ್ತೈತೆ, ಹೌದು, 2 ಸ್ಕ್ವೇರ್ ಆಯ್ತು. ಪರ್ಪೆಂಡಿಕ್ಯುಲರ್ ಎಷ್ಟೈತಿ, 1 ಸ್ಕ್ವೇರ್. ಸೊ ಬೇಸ್ ಬೇಸ್ ಅದನ್ನ ಕಂಡು ಹಿಡಿಯೋದಿವಿ ನಾವು. ಸೊ ಇದೇನಾಯಿತು 4.
ಅದು 1 ಈ ಕಡೆ ಬರ್ತೈತಿ -1 ಈಕ್ವಲ್ಸ್ ಟು ಬಿ ಸ್ಕ್ವೇರ್. ಏನಾಯ್ತದ 3 √3 ಈಕ್ವಲ್ಸ್ ಟು ಏನಾಯ್ತು ನಮ್ಮದ ಬಿ ಬತ್ತ. ಹೌದು, ನಮಗೀಗ ಬಿ ಈಕ್ವಲ್ಸ್ ಟು √3 ಅಂತ ಹೇಳಿ ಗೊತ್ತೈತಿ. ಇನ್ನು ಉಳ್ಕಿದ ಟ್ರಿಗ್ನೋಮೆಟ್ರಿ ರೇಷೋ ಬರಿಬೋದಿಲ್ಲ ನಾವು. ಹೆಂಗೆ ಬರಿತೀರಿ ಹೇಳ್ರಿ? ಕಾಸ್ ಥೀಟಾ ಕೇಳ್ರಿ ಅಂತಂದ್ರೆ ಕಾಸ್ ಥೀಟಾ ಏನಿರ್ತೈತೆ ಹೇಳ್ರಿ ನಾವು? ಕಾಸ್ ಥೀಟಾ ಈಕ್ವಲ್ಸ್ ಟು ಬೇಸ್ ಓವರ್ ಹೈಪೋಟ್ನ್ಯೂಸ್. ಸೊ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಹೌದಲ್ಲ? ಸೀಕೆಂಟ್ ಥೀಟಾ ಈಕ್ವಲ್ಸ್ ಟು hypotenuse over base. Cosecant theta equals to hypotenuse over perpendicular. ಉಳಿತೇನಾ cot theta ಹೌದಿಲ್ಲ? cot theta equals to base over perpendicular. ಸೊ ಇಲ್ಲಿ ನೀವು ಏನು ಮಾಡ್ಬೇಕಂತಂದ್ರೆ ಈ ಟ್ರಯಾಂಗಲನ್ನು ಯೂಸ್ ಮಾಡ್ಕೊಂಡು ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ ಎಲ್ಲ ಬರ್ಕೋಬೇಕು. ಹೆಂಗೆ ಬರ್ಕೋತೀರಿ ನೋಡ್ರಿ ಇಲ್ಲಿ. ಸೈನ್ ಥೀಟಾ ಅಂತೂ ಐತಿ ನಮ್ಮ ಕಡೆ. ಕಾಸ್ ಥೀಟಾ ಈಕ್ವಲ್ಸ್ ಟು ಬೇಸ್ ಓವರ್ ಹೈಪೋಟ್ನ್ಯೂಸ್. ಹೈಪೋಟ್ನ್ಯೂಸ್ ಅಂತೂ 2 ಐತಿ. ಬೇಸ್ ಎಷ್ಟೈತಿ? √3. ಸೊ √3 ಡಿವೈಡೆಡ್ ಬೈ 2. ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಪರ್ಪೆಂಡಿಕ್ಯುಲರ್ ಎಷ್ಟೈತಿ? 1. ಬೇಸ್ ಎಷ್ಟೈತಿ? √3. ಸೊ ಸೀಕೆಂಟ್ ಥೀಟಾ. ಹೈಪೋಟ್ನ್ಯೂಸ್ ಎಷ್ಟೈತಿ ನಮ್ಮದ? 2. ಬೇಸ್ ಎಷ್ಟೈತಿ? √3. ನೆಕ್ಸ್ಟ್ ಕೋಸಿಕೆಂಟ್ ಥೀಟಾ. ಹೈಪೋಟ್ನ್ಯೂಸ್ ಎಷ್ಟೈತಿ ನಮ್ಮ ಕಡೆ? 2. ಪರ್ಪೆಂಡಿಕ್ಯುಲರ್ ಎಷ್ಟೈತಿ? 1. ಹೌದು. ನೆಕ್ಸ್ಟ್ ಕಾಟ್ ಥೀಟಾ ಈಕ್ವಲ್ಸ್ ಟು ಬೇಸ್ ಓವರ್ ಪರ್ಪೆಂಡಿಕ್ಯುಲರ್ ವಿಚ್ ಇಸ್ √3 ಡಿವೈಡ್ ಬೈ 1. ಹೌದು. ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಕೊಟ್ಟಿರ ಅಂತಂದ್ರೆ ನೀವು ಉಳ್ಕಿದ್ದು ಟ್ರಿಗ್ನೋಮೆಟ್ರಿಕ್ ರೇಷೋ ಏನು ಮಾಡ್ಬೋದು? ಈಸಿಲಿ ತೆಗಿಬೋದು. ಇನ್ನೊಂದು ಎಕ್ಸಾಂಪಲ್ ನೋಡು. ಇನ್ನೊಂದು ಎಕ್ಸಾಂಪಲ್ ಯಾವ ತಗೋತೀನಿ ನಾನು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ತಗೊಂಡು ಈ ಸಲ. ಹೌದು, ಸ್ವಲ್ಪ ಕಪ್ರಿ ನಮ್ದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣತ್ತೆ. ನಿಮ್ಮದಲ್ಲ, ನನಗೆ ವಿಚಿತ್ರವಾಗಿ ಕಾಣತ್ತೆ. ಓಕೆ, ಇವಾಗ ಏನು ಮಾಡ್ಯಾರ ಅಂತಂದ್ರೆ ಟ್ಯಾನ್ ಥೀಟಾ ಕೊಟ್ಟಾರ. ಟ್ಯಾನ್ ಥೀಟಾ ಈಕ್ವಲ್ಸ್ ಟು 2 ಕೊಟ್ಟಾರ ತಿಳ್ಕೊರಿ. ಇದರ ಅರ್ಥ ಏನ? ಟ್ಯಾನ್ ಥೀಟಾ ಈಕ್ವಲ್ಸ್ ಟು 2 ಅಂದ್ರೆ ಟ್ಯಾನ್ ಥೀಟಾನ ಹೆಂಗೆ ಬರಿತಿದ್ರಿ ನೀವು? ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಸೊ 2 ಅಂತಂದ್ರೆ 2/1 ಬರ್ಕೋಬೋದಿಲ್ಲ. ಪರ್ಪೆಂಡಿಕ್ಯುಲರ್ 2 ಐತಿ, ಬೇಸ್ 1 ಐತಿ. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋರಿ. ಫಸ್ಟ್ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಕ್ಕೊಂಡ್ರಿ ನೀವು. ಹೌದು, ಪರ್ಪೆಂಡಿಕ್ಯುಲರ್ 2 ಐತಿ, ಬೇಸ್ 1 ಐತೆ. ಅಂದ್ರೆ ಪರ್ಪೆಂಡಿಕ್ಯುಲರ್ ಉದ್ದ ಆಗ್ಬೇಕಲ್ಲ ನಮ್ಮದಿನ. ಡಯಾಗ್ರಾಮ್ ನೋಡ್ಬೇಕು ನೆಟ್ಟಗೆ, ಹಂಗೆ ತೆಗಿದಲ್ಲಿ ಇಲ್ಲಿ. ಹೌದು, ಪರ್ಪೆಂಡಿಕ್ಯುಲರ್ ಉದ್ದ ಮಣ್ಣು, ಬೇಸ್ ಸಣ್ಣದ ಮಣ್ಣು. ಹಾಂ, ಈಗ ಬರಬರಾತ್ ನೋಡ್ರಿ. ಇದು ಎ, ಇದು ಬಿ, ಇದು ಸಿ ಆದ್ರೆ ಇದಂತರೂ 90 ಡಿಗ್ರಿ ಆಗ್ತೈತಿ. ನಾ ಈ ಆ್ಯಂಗಲ್ ಟೀಟಾ ತೊಗೊನಿ ಅಂತಂದ್ರೆ ಇದರದ್ದು ಇದರದ್ದು ಅಪೋಸಿಟ್ ಸೈಡ್ ಏನಾಗ್ತೈತಿ? ಪರ್ಪೆಂಡಿಕ್ಯುಲರ್. ಇದು 90 ಡಿಗ್ರಿದ ಅಪೋಸಿಟ್ ಅಂತರೂ ಹೈಪೋಟ್ನ್ಯೂಸ್. ಹೌದು, ಇನ್ ಟೀಟಾ ಯಾವುದೇ ಆ್ಯಂಗಲ್ ಏನಾಗಿರ್ತೈತಿ? ಹೈಪೋಟ್ನ್ಯೂಸ್ ಮತ್ತು ಬೇಸದ ನಡ್ಬಾರ್ಕ್ ಇರ್ತೈತಿ. ಸೊ ಇದಂತೂ ಬೇಸ್ ಆಯಿತು. ಸೊ ಇವಾಗ ಟ್ಯಾನ್ ಥೀಟಾ ಈಕ್ವಲ್ಸ್ ಟು 2/2 ಕೊಟ್ಟಾರ. 2 ಅಂತಂದ್ರೆ 2/1 ಬರ್ಕೋಬೋದು ನಾನು. ಪರ್ಪೆಂಡಿಕ್ಯುಲರ್ ಓವರ್ ಬೇಸ್ ಆಯ್ತದ. ಪರ್ಪೆಂಡಿಕ್ಯುಲರ್ ಎಷ್ಟಾಯಿತು? 2. ಬೇಸ್ ಎಷ್ಟಾಯಿತು? 1. ಸೊ ಇಲ್ಲಿ ಹಿಡ್ದ ನಾನು ಹೈಪೋಟ್ನ್ಯೂಸ್ ತೆಗಿಬೋದು. ಏನು ಯೂಸ್ ಮಾಡ್ತೀರಿ ಹೇಳ್ರಿ? ಪೈಥಾಗೋರಸ್ ಥಿಯರಮ್. ಸೊ ಹೈಪೋಟ್ನ್ಯೂಸದ ಸ್ಕ್ವೇರ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸದ ಸ್ಕ್ವೇರ್. ಹೈಪೋಟ್ನ್ಯೂಸ್ ತೆಗಿಬೇಕಾಗಿತ್ತು ಹೌದಲ್ಲ? ಪರ್ಪೆಂಡಿಕ್ಯುಲರ್ ಎಷ್ಟೈತಿ? 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ವಿಚ್ ಈಸ್ √5 ಬರತ್ತೆ ನಮ್ದು. ಸೊ ನಿಮ್ಮದು ಅಷ್ಟೇ ಬರತ್ತೆ. 2ದ ಸ್ಕ್ವೇರ್ 4 ಆಗ್ತೈತೆ. 4 + 1 5. ಇದು ಸ್ಕ್ವೇರ್ ಹಚ್ ಕಡೆ ಹೋಗಿ ರೂಟ್ ಆಗ್ತೈತಿ. h = √5. ಸೊ ಎಷ್ಟು ಬರ್ತಿದ್ದ? √5. ನಾನು ಇಲ್ಲಿ ಹಿಡಿದ ಸೈನ್ ಥೀಟಾ ಎಲ್ಲಕ್ಕೆಲ್ಲ ಬರ್ಕೋಬಹುದು ನೋಡ್ರಿ. ಇಲ್ಲಿ ಸೈನ್ ಥೀಟಾ ಹೆಂಗೆ ಬರಿತೀರಿ ನೋಡ್ರಿ. ಸೈನ್ ಥೀಟಾ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪ್ರಕಾರ ಸೈನ್ ಥೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟ್ನ್ಯೂಸ್ 2/√5. ಕಾಸ್ ಥೀಟಾ ಈಕ್ವಲ್ಸ್ ಟು 1 over ಬೇಸ್ ಓವರ್ ಹೈಪೋಟ್ನ್ಯೂಸ್ 1 / √5. ಸೊ ಟ್ಯಾನ್ ಥೀಟಾ ಅಂತ ಅವ್ರು ಕೊಟ್ಟಾರ. ಸೀಕೆಂಟ್ ಥೀಟಾ ಏನಾಗಿರ್ತಿತ್ತು? ಕಾಸ್ ಥೀಟಾದು ಉಲ್ಟಾ. ಹಾಗಾದ್ರೆ ನಾನು ಇದನ್ನ ಉಲ್ಟಾ ಬರಿಬೋದು. √5 / 1. ಸೊ ಕೋಸೀಕೆಂಟ್ ಥೀಟಾ, ಕೊಸೆಕ್ ಥೀಟಾ. ಸೈನ್ ಥೀಟಾದು ಉಲ್ಟಾ ಇರ್ತಿತ್ತು. √5 / 2. ಆಮೇಲೆ ಕಾಟ್ ಥೀಟಾ ಟ್ಯಾನ್ ಥೀಟಾದು ಉಲ್ಟಾ ಇರ್ತಿತ್ತು. ಅಲ್ಲಿ ಟ್ಯಾನ್ ಥೀಟಾ ಈಕ್ವಲ್ಸ್ ಟು 2/1 ಐತಿ. ಕಾಟ್ ಥೀಟಾ ಏನಾಗ್ತೈತಿ? 1/2.
ಸೊ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಯಿಂದ ನಾವು ಉಳ್ಕಿದ್ದು ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನು ಮಾಡ್ಬೋದು, ಈಸಿಲಿ ತೆಗಿಬೋದು. ಇದೇನಿತ್ತು ನಿಮ್ಮ 10th ಕ್ಲಾಸ್ ತನಕ ಇದ್ದದ ಕತೆ ಇದು. ಇವತ್ತು ಏನು ಮಾಡಿದ್ದು ನಾವು ಇದನ್ನು ರಿವೈಸ್ ಮಾಡೀವಿ. ಸೊ ಇವತ್ತಿನ ಕ್ಲಾಸನ್ನು ನೀವು ರಿವಿಷನ್ ಮಾಡಿರಿ, ನೆಕ್ಸ್ಟ್ ಕ್ಲಾಸನ್ನು ಮತ್ತೆ ನಾವು ಕಂಟಿನ್ಯೂ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಎಂಡ್ ಮಾಡೋಣ. ಬರೋ ಲೆಕ್ಚರ್ಸ್ದಾಗ ಏನು ಮಾಡೋಣ, ಮ್ಯಾಥಮೆಟಿಕಲ್ ಟೂಲ್ಸನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ, ನಮಗೆ ಏನೇನು ಅವಶ್ಯಕತೆ ಬೀಳೋದೈತೆ ಅದನ್ನೆಲ್ಲ ಕಲಿನೋ. ನಿಮಗೆ ಅನಿಸ್ತಾ ಇರ್ಬೋದು ಇವೆಲ್ಲ ಸಿಂಪಲ್ ಟಾಪಿಕ್ ಮತ್ತೆ ಯಾಕೆ ಹೇಳಕತ್ತಾರೆ ಇವ್ರ, ಮತ್ತು ನಾವು ಕಲ್ತಾ ಬಂದಿವಲ್ಲ ಅಂಥೇಳಿ. ಬಟ್ ನಂಬಿಕೆ ಇಡ್ರಿ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿರ್ತೈತೆ ಅಂದ್ರೆ ಇವು ಸಕಟ್ ಕ್ಲಿಯರ್ ಇರೋಂಗಿಲ್ಲ, ಅವ್ರಿಗೆ ನೆನಪಿರೋಂಗಿಲ್ಲ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ನೆನಪು ಮಾಡತ್ತೀನಿ, ಬರೋ ಚಾಪ್ಟರ್ಸಾಗ ಯೂಸ್ ಆಗೋದೈತೆ ಅದರ ಸಂಬಂಧ. ಹೌದು, ಈ ಒಂದು ಕ್ಲಾಸನ್ನು ರಿವೈಸ್ ಮಾಡಿರಿ, ನೋಟ್ಸನ್ನು ಸರಿಯಾದ ರೀತಿಯಿಂದ ಬರೀರಿ. ಏನಾದರೂ ಡೌಟ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಓಕೆ, ಇವತ್ತಿನ ಕ್ಲಾಸನ್ನು ಎಂಡ್ ಮಾಡು. ಬಾಯ್.